ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಈ ಒಂದು ಸಂದರ್ಭದಲ್ಲಿ ಸುಮಾರು 100 ವರ್ಷದ ಹಿಂದಿನ ಭಾಗದಲ್ಲಿ ದೈವ ಸೇವಕರು ಭಾರತ ದೇಶದಲ್ಲಿ ಬಂದು ಆ ಧಾರೂರ್ ಎಂಬ ಊರಿನಲ್ಲಿ ಆ ಅಡವಿ ಪ್ರಾಂತದಾಗ ಭಯಂಕರವಾಗಿರ್ತಕ್ಕಂಥ ಸ್ಥಳದಲ್ಲಿ ಭಯಂಕರವಾಗಿರ್ತಕ್ಕಂಥ ಚಳಿಗಾಲ, ಚಳಿಲಿಂದು ಮತ್ತು ಆ ಒಂದು ಅಡವಿ ಪ್ರಾಂತಲಿಂದು ಅನೇಕ ಜಂತು, ಅನೇಕ ಜೀವಿಗಳಿಂದ ತನಗೂ ತಾನು ಕಾಪಾಡಿಕೊಂಡು ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಜನರೊಂದು ಸಮಸ್ಯೆಗಳನ್ನು ಬಿಡುಗಡೆ ಹೊಂದಲಕ್ಕ ಆ ಸ್ಥಳದಲ್ಲಿ ಆತ ಎಷ್ಟು ದಿವಸ ಉಪವಾಸ ಮಾಡ್ಯಾರ ಗೊತ್ತಿಲ್ಲ, ಎಷ್ಟು ದಿವಸ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ಯಾರ ಗೊತ್ತಿಲ್ಲ. ಆದ್ರ ಅವ್ರಿಗೇನಂತಂದ್ರೆ ದೇವರು ಅದ್ಭುತವಾಗಿ ಏನ್ ಮಾಡ್ಯಾರ, ನಡೆಸಿಕೊಟ್ಟಾರ. ಆ ಸಂದರ್ಭದಲ್ಲಿ ಅವರು ಪ್ರಾರ್ಥನಾ ವಿಜ್ಞಾಪನೆ ಕೇಳಿ ಸುತ್ತಮುತ್ತ ಹಳ್ಳಿ ಪಳ್ಳಿ ಜನ ಇರ್ತಕ್ಕಂಥವ್ರು ಎಲ್ಲರೂ ಏನು ಮಾತಾಡಂತ ಕಸಿ ಹೋಗಿನಾಗ ಅಲ್ಲಿ ನಿಜವಾಗಲು ಸಮಸ್ಯೆದಾಗಿದ್ದ ಜನರ ಮಾತುರಲ್ಲಿ ಹೋಗ್ಯಾರ. ಯಾವಾಗಾದ್ರೂ ಆ ಜನರು ಹೋಗ್ಯಾರೋ ಅವರಿಗೆ ಸಂಪೂರ್ಣವಾದ ಬಿಡುಗಡೆ ಆ ಜನರಿಗೆ ಏನಂದ್ರೆ ಬಿಡುಗಡೆ ಅವ್ರ ಸಮಸ್ಯೆ ಬಿಡುಗಡೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಆ ದೈವ ಸೇವಕರು ಪ್ರತಿ ವರ್ಷ ಇದೇ ದಿನದಲ್ಲಿ ಬಂದ ಕಸಿ ಏನ್ ಮಾಡ್ಯಾರ, ಅವರಿಗೆ ಜನರಿಗೆ ಒಂದು ದೇವ್ರ ಮಾರ್ಗ ತೋರಿಸ್ಯಾರ. ಆ ಮಾರ್ಗದಲ್ಲಿ ನಡೆಸಕ್ಕಾತ ಇಷ್ಟಪಟ್ಟಾರ. ಆ ಮಾರ್ಗದಲ್ಲಿ ನಡೀತಕ್ಕಂಥ ಜನರಿಗೆ ನಂದ್ರ ಸಂಪೂರ್ಣವಾದ ಆಶೀರ್ವಾದಗಳು ಹೊಂದ್ಕೊಳ್ಳಕ್ಕ ಒಳ್ಳೆ ಭಾಗ್ಯತೆ ಸಿಕ್ಕದ. ಆದ್ರ ಆ ಸ್ಥಳದಲ್ಲಿ ಬರ್ತಕ್ಕಂಥ ಅನೇಕ ಸಹೋದರ ಸಹೋದರರಿಗೆ ನಂದ್ರ ದೇವರು ಆಶೀರ್ವಾದ ಮಾಡಿರುವಾಗ ಇವತ್ತ ಸುಮಾರು ಲಕ್ಷದ ಗಣತಿ ಅಲ್ಲ, ಸುಮಾರು ಇಲ್ಲಿಲ್ಲ ಅಂದ್ರೂ ಲಕ್ಷದ ಗಣತಿ ಜನರು ಏನಂತಂದ್ರೆ ಆ ಸ್ಥಳದಲ್ಲಿ ಬಂದು ಸೇರಿಕೊಂಡು ಇವತ್ತು ಆಶೀರ್ವಾದ ಹೊಂದಿಕೊಂಡು ಎಷ್ಟು ಸಂತೋಷ ಪಡಿತಾರ, ಎಷ್ಟು ಆನಂದ ಪಡಿತಾರ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆ ದೈವ ಸೇವಕರಿಗೆ ಒಂದ್ಸಲ ಚಪ್ಪಳಿ ತಟ್ಟಿ ಸ್ವಾಗತ ಮಾಡಾರೆ. ಬಹುಶಃ ಆ ವ್ಯಕ್ತಿ, ಆ ಸೇವಕರು ನಮ್ಮ ಮಧ್ಯದಲ್ಲಿ ಇರ್ಲೇನೋ, ಕರೆಕ್ಟ್ಗೆ ಆತನ ಒಂದು ಭಯ, ಆತನೊಂದು ಭಕ್ತಿ, ಆತನೊಂದು ಪ್ರಾರ್ಥನೆ ಇವತ್ತು ನಮ್ಮ ಮಧ್ಯದಾಗ ಹೆಂಗದ ಅಂದ್ರ ಬದುಕಿ ಅದ ಆತನ ಆತ್ಮ. ಏನಿಲ್ಲ, ಧಾರೂರ್ ಜಾತ್ರೆಗೆ ಹೋಗ್ತಕ್ಕಂಥ ಜನರ ವಿಷಯದಲ್ಲಿ ಆತನ ಆತ್ಮ ಬದುಕಿ ಅವರೆಲ್ಲರಿಗೆ ಎನಿ ಒಳ್ಳೆದ ಅಂದ್ರ ದೇವರ ಸನ್ನಿಧಾನದಲ್ಲಿ ತೆಗೆದುಕೊಂಡು ಹೋಗ್ತಾ ಅದ. ಏನಿಲ್ಲ ಅಲ್ಲ, ಆ ದೈವ ಸೇವಕರು ನಿಜವಾಗ್ಲು ದೇವರು ಎಷ್ಟು ಪ್ರೀತಿ ಮಾಡ್ಯಾರೋ. ಆತನ ಸನ್ನಿಧಾನದಲ್ಲಿ ಯಾವ ರೀತಿಯಾಗಿ ಇಟ್ಕೊಂಡವ್ರು ಗೊತ್ತಿಲ್ಲ, ಅವ್ರ ಕುಟುಂಬಕ್ಕೆ ಯಾವ ರೀತಿಯಾಗಿ ನಡೆಸ್ಕೊಡ್ತಾರೋ ಗೊತ್ತಿಲ್ಲ. ದೇವ್ರು ಅವರಿಗೆ, ಅವ್ರ ಕುಟುಂಬ, ಅವ್ರ ಸಭೆಗೂ, ಅವ್ರ ಸೇವಕರಿಗೂ, ಅವ್ರ ಭಕ್ತಾದಿಗಳಿಗೆ ದೇವರ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರೀತಿಯಾಗಿ ಮತ್ತ ದೇವ್ರು ನಡೆಸ್ಕೊಡ್ತಾರ. ಮತ್ತ 2ನೇ ಅರಸು 10ನೇ ಅಧ್ಯಾಯದಾಗ 2ನೇ ಅರಸು 10ನೇ ಅಧ್ಯಾಯದಾಗ 20ನೇ ವಚನ ಓದ್ತೀರಿ. 20ನೇ ವಚನ. ಇದಲ್ಲದೆ ಅವನು ದೂತರ ಮುಖಾಂತರವಾಗಿ ಬಾಳನ ಎಲ್ಲ ಭಕ್ತರು ತಮ್ಮನ್ನು ಶುದ್ಧಪಡಿಸಿಕೊಂಡು ಜಾತ್ರೆಗೆ ಬರಬೇಕೆಂದು ಇಸ್ರಾಯೇಲರ ಸಮಸ್ತ ಪಾತ್ರಗಳಲ್ಲಿ ಪ್ರಕಟಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಜನರಿಗಂತ್ರಿ? ಬಾಳ ದೇವತೆಗೆ ಯಾರಾದ್ರ ಆರಾಧನಾ ಮಾಡ್ತಾರನೋ, ಯಾರಾದ್ರ ಅದಕ್ಕೆ ಘನಪಡಿಸ್ತಾರನೋ ಅವರು ಮೊಟ್ಟ ಮೊದಲಾಗಿ ಏನಾಗ್ಬೇಕಂತವ್ರು, ಮೊಟ್ಟ ಮೊದಲಾಗಿ ಅವರೆಲ್ಲರೂ ಏನಾಗ್ಬೇಕಂತ, ಆ ಸೇವಕರು ಶುದ್ಧ ಆಗ್ಬೇಕಂತ. ದೇವರ ಸನ್ನಿಧಾನದಲ್ಲಿ ಹೋಗ್ಬೇಕಾದ್ರೆ ಇವತ್ತು ನಾವಾಗ್ಲಿ ನೀವಾಗ್ಲಿ ಮೊಟ್ಟ ಮೊದಲಾಗಿ ನಮ್ಮ ಕಣ್ಣಲ್ಲಿರ್ತಕ್ಕಂಥ ಪಾಪ, ನಮ್ಮ ಆಲೋಚನೆಗಳಿರ್ತಕ್ಕಂಥ ಪಾಪ, ನಮ್ಮ ಹೃದಯದಲ್ಲಿರ್ತಕ್ಕಂಥ ಪಾಪ ನಾವು ತೊಳ್ಕೋಬೇಕಾಗ್ಯದ. ಅದು ಕಾಲ ಹಿಡಿದು ಎಷ್ಟೋ ಜನರು ತೊಳ್ಕೋಬೇಕಂತ ಕಡೆಗೆ ಯಾರಿಗೂ ಬಿ ತೊಳ್ಕೊಳಕ್ ಆಗಲ್ಲ. ಕಡಿಂದೆ ಯೇಸು ಸ್ವಾಮಿ ಲೋಕದಲ್ಲಿ ಬಂದು ಆತನೊಂದು ಪವಿತ್ರವಾಗಿರ್ತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ರಕ್ತ ಸುರಿಸಿ
ನಮ್ಮೆಲ್ಲರ ಕಣ್ಣಾಗಿದ್ದು ಆಲೋಚನೆಗಳಾಗಿದ್ದು ಹೃದಯದಾಗಿದ್ದು ಪಾಪ ತೊಳೆದು ನಮಗೆ ಶುದ್ಧ ಮಾಡ್ಯಾರ. ಹಲ್ಲೆಲೂಯ. ಏನ್ ಮಾಡಿಲ್ಲ? ಆ ಮಾಡಿನ ಕಂಡಿದೆ. ಅನೇಕ ಜನರು ಅಂತಂದ್ರೆ ದೇವರಿಗೆ ನಂಬಿಕಸ್ಥರಾಗಿ ಅನೇಕ ಜನರು ಸುಖವಾಗಿ ಅವರು ಅವರ ಮಕ್ಕಳ ಸಮಾಧಾನವಾಗಿ ಜೀವಿಸಕ್ಕೆ ಅಂತಂದ್ರ ಸಾಧ್ಯವಾಗ್ಲತ್ತದ. ನಾವು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಯ್ತದ, ಕೆಟ್ಟದ್ದು ಮಾಡಿದ್ರೆ ನಮಗೂ ಕೆಟ್ಟದಾಯ್ತದ. ಯಾವಾಗಾದ್ರೂ ನಮ್ಮ ಒಳಗೆ ಯಾವಾಗ್ಲೂ ಏನಿರ್ಬೇಕಂದ್ರೆ ಒಳ್ಳೆ ಆಲೋಚನೆಗಳು ಇರಬೇಕು. ಕೆಟ್ಟದ ಆಲೋಚನೆಗಳು ಒಂದ್ ವೇಳೆ ನಂಬಲಿದ್ದು ಅಂದ್ರೆ ನಾವು ಯಾರ ಮಕ್ಕಳು ಗೊತ್ತಾ? ಕೆಟ್ಟದ್ದು ಸಂಬಂಧಪಟ್ಟವನು ಯಾರು ಅಂದ್ರೆ ಸೈತಾನು. ಕೇವಲ ದೇವರು ಮಾತ್ರ ಒಳ್ಳೆದಕ್ಕೆ ಕಾರಣ, ಕೆಟ್ಟದಕ್ಕೆ ಏನು ಕಾರಣ ಆತಿಲ್ಲ. ಯಾವಾಗಾದ್ರೆ ಕೆಟ್ಟದಕ್ಕೆ ಕಾರಣ ಹರನು ಅವರಿಗೆ ಸೋರಿಸ್ಲಿಕ್ಕೆ ದೇವರು ಏನು ಅಂತಂದ್ರ ಮನುಷ್ಯರಿಗೆ ಸೃಷ್ಟಿ ಮಾಡ್ಯಾರ, ಏನು ಮಾಡಿಲ್ಲ. ಆ ರೀತಿಯಾಗಿ ಹೇಳುವಾಗ ಇಲ್ಲಿ ಏನಂತ ವಚನ 20. ಇದಲ್ಲದೆ ಅವನು ದೂತರ ಮುಖಾಂತರವಾಗಿ ಬಾಳನ ಎಲ್ಲಾ ಭಕ್ತರು ತಮ್ಮನ್ನು ಪರಿಶುದ್ಧಪಡಿಸಿಕೊಂಡು ಜಾತ್ರೆಗೆ ಬರಬೇಕೆಂದು ಇಸ್ರಾಯೇಲ್ರ ಸಮಸ್ತ ಪಾತ್ರಗಳಲ್ಲಿ ಪ್ರಕಟಿಸಿದನು. ಆಗ ಬಾಳನ ಭಕ್ತರಲ್ಲಿ ಒಬ್ಬನು ತಪ್ಪದೆ ಎಲ್ಲರೂ ಕೂಡಿ ಬಂದದ್ದರಿಂದ ಬಾಳನ ದೇವಸ್ಥಾನವು ಪೂರ್ಣವಾಗಿ ತುಂಬಿತು. ಯೆಹೋವನು ವಸ್ತ್ರಾಗಾರದ ಅಧಿಪತಿಗೆ ಬಾಳನ ಭಕ್ತರೆಲ್ಲರಿಗೂ ಬಟ್ಟೆಗಳನ್ನು ಕೊಟ್ಟು ಎದ್ದು ಎಂದು ಆಜ್ಞಾಪಿಸಿದನು. ಏನ್ ಕೊಡ್ತಾರಂತ್ರಿ? ಅವ್ರಿಗೆ ಅಂದ್ರ ಹೊದಿಕೆ ಮಾಡ್ಯಾರ, ಹೊಸ ಬಟ್ಟೆಗಳು ಉಡಿಸ್ಯಾರ. ಹೊಸ ಬಟ್ಟೆಗಳು ಎದಕ್ಕಂತಂದ್ರ ಸೂಚನೆ ಅಂತಂದ್ರ ಒಂದು ಹೊಸ ಬಟ್ಟೆಗಳು ಸತ್ತಿನವರಿಗೆ ಅಂದ್ರ ಸಮಾಧಿದಾಗ ಸಪರಿ ಹಾಕ್ತಾರ. ಏನೊಂದು ಹೊಸ ಬಟ್ಟೆಗಳು ಯಾವಾಗ ಉಡಿಸ್ತಾರಂತಂದ್ರ ಅದು ಪರಿಶುದ್ಧದಕ್ಕೆ ಏನಂತಂದ್ರ ಪವಿತ್ರವಾಗಿ ಕಸಿ ಅಂತಂದ್ರ ಮಾಡಕ್ಕೆ ಏನಂತಂದ್ರ ಆ ಬಟ್ಟೆಗಳಂದ್ರೆ ಕೊಟ್ಕಸಿ ಅಂದ್ರೀಗ ಅಲಂಕಾರ ಮಾಡ್ತಾರ ಅಲ್ಲ. ಯಾಕಂದ್ರೆ ಇವರು ಅಶುದ್ಧವಾಗಿರ್ತಕ್ಕಂಥ ಜನರು, ಇವರು ಬಾಳಂತ ದೇವರ ಒಂದು ಭಕ್ತಾದಿಗಳು. ಅವ್ರ ಮನಸ್ಸುಗಳು ಬದಲಾಯಿಸ್ಕೊಂಡಾರ, ಅವ್ರ ಮನಸ್ಸು ಶುದ್ಧಗಳಾಗ್ಯಾವ, ಅವ್ರು ಸಂಪೂರ್ಣವಾಗಿ ದೇವರ ಕಡೆ ತಿರುಗಿಕೊಂಡಾರ. ಅವಾಗ ಏನಂದ್ರ ಆಲಯ ಎಲ್ಲ ತುಂಬಿ ಹೋಗ್ಯದಂತ. ಅನೇಕ ಜನರು ಬಂದು ಸೇರ್ಕೊಂಡಾರಂತ. ಅನೇಕ ಜನರು ಬಂದು ಸೇರ್ಕೊಂಡು ದೇವರಿಗೆ ಜಯ ಘೋಷ ಮಾಡುವಾಗ ಅನೇಕರಿಗೆ ಅಂದ್ರ ಆ ರೀತಿಯಾಗಿ ದೇವರಿಗೆ ಏನಂದ್ರ ಮಹಿಮೆ ಪಡಿಸ್ಲಕ್ಕ ಆ ಜನರಿಗೆ ಬಟ್ಟೆಗಳು ಉಡಿಸ್ಯಾರ, ಅಲಂಕರಿಸ್ಯಾರ, ಸ್ವಾಗತ ಮಾಡ್ಯಾರ. ಅವ್ರ ಭಯ ಭಕ್ತಿದಾಗ ನಡಿಲಕ್ಕೆ ಅಂತಂದ್ರ ಅವರು ಒಂದು ಕಾರಣವಾಗ್ಯಾರ. ಒಂದು ಕಾರಣ, ಈ ರೀತಿಯಾಗಿ ಕಾರಣ ಇರ್ಬೇಕಾದ್ರ ಅನೇಕ ತರವಾಗಿರ್ತಕ್ಕಂಥ ಆಶೀರ್ವಾದಗಳು ಹೊಂದಿಕೊಳ್ಳಕ ದೇವರೇ ಕಾರ್ಯ ಮಾಡಬೇಕು. ಮನುಷ್ಯನಿಂದ ಮಾತ್ರ ಎಂದಿಗೂ ಆಗಲ್ಲ. ಏನಾಯ್ತದ ಅಲ್ಲ. ಹನ್ನ ಸಹೋದರಿ ದೇವರ ಸನ್ನಿಧಿಯಲ್ಲಿ ಹೋಗ್ಯಾಳ. ಯಾವಾಗ ಹೋಗ್ಯಾಳ? ಸಮಯಲ ಗ್ರಂಥದಲ್ಲಿ ಅಲ್ಲ 2ನೇ ಅಧ್ಯಾಯದಾಗ ಕೆಲವು ವಚನದಾಗ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಿರುವಾಗ ವರ್ಷಿಗೆ ಜಾತ್ರೆಗೆ ಹೋಯ್ತಿರಂತ. ಜಾತ್ರೆ ಅಂದ್ರೆ ಬಹಳ ಮಂದಿಗೆ ಹಿಸ್ಕಿ ಜಾತ್ರೆ ಅಂತ. ಜಾತ್ರೆ ಅಲ್ಲ, ಏನ್ ಜಾತ್ರೆ ಹಚ್ಚಿದ ಸಮನ್ಕೋಣ ಅಂತಾರ ಬಹಳ ಮಂದಿ. ಜಾತ್ರೆ ಅಂದ್ರೆ ಅಲ್ಲಿ ಮಂದಿಗೆ ನೋಡಕ್ ಹೋಗೋದಿಲ್ಲ, ಏನು ತರ್ಲಕ್ ಹೋಗೋದಿಲ್ಲ, ನಮ್ಮ ಸಮಸ್ಯೆಗಳು ಹೇಳ್ಕೊಳಕ. ಅಲ್ಲಿ ಜಾತ್ರೆ ಯಾಕೆ ಏರ್ಪಾಟ್ ಮಾಡಾಗ್ಯಾರ ಅಂತಂದ್ರ ದೈವ ಸೇವಕರು ಅಲ್ಲಿ ಕಣ್ಣಿನ ಸುರಿಸ್ಯಾರ, ಉಪವಾಸ ಮಾಡ್ಯಾರ, ದೇವರಿಗೆ ಪ್ರಾರ್ಥನೆ ಮಾಡ್ಯಾರ. ಅಲ್ಲಿ ಬರ್ತಕ್ಕಂಥ ಜನರು ಸ್ವಸ್ಥತೆ ಹೊಂದ್ಕೋಬೇಕಂತ ಅವರು ಜೀವಿತ ತ್ಯಾಗ ಮಾಡ್ಯಾರ. ಆ ರೀತಿಯಾಗಿ ತ್ಯಾಗ ಮಾಡಿ ದೇವರ ಸನ್ನಿಧಿಯಲ್ಲಿ ಮೊರೆ ಇಡುವಾಗ ಆ ಸ್ಥಳದಲ್ಲಿ ಅದ್ಭುತ ಕಾರ್ಯಗಳು ಜರುಗುವಾಗ ಆ ಸ್ಥಳದಲ್ಲಿ ವರ್ಷಕ್ಕೆ ಅನೇಕ ಜನರು ಹೋಗ್ಕಸಿ ಅಂದ್ರ ದೇವರಿಗೆ ಕೃತಜ್ಞತೆ ಹೇಳ್ತಾರ, ದೇವರಿಗೆ ಘನ ಪಡಿಸ್ತಾರ. ಆ ಸ್ಥಳದಲ್ಲಿ ಆ ರೀತಿಯಾಗಿ ಹೋಗಿರುವಾಗ ಈ ಹನ್ನ ಏನಾಗಿದ್ದಳು ಅಂತಂದ್ರ ಭಯಂಕರವಾಗಿರ್ತಕ್ಕಂಥ ಅವಮಾನ ಹೊಂದಿರ್ತಕ್ಕಂಥ ಸಹೋದರಿ. ಏನಿಲ್ಲ, ಇವತ್ತು ಜಾತ್ರೆ ಅಂದಿನಾಗ ಜಾತ್ರೆ ಮಾಡಕ್ಕಲ್ಲ ಅಲ್ಲ,
ಅನೇಕ ಜನರು ಸಮಸ್ಯೆಗಳು ಹೇಳ್ಕೊಳಕ್ಕ, ತನ್ನ ಕಷ್ಟಗಳು ಆತನ ಮುಂದೆ ಇಕ್ಲಕ್ಕ ಅನೇಕ ಜನರು ಹೋಯ್ತಾರ. ಕರೆಡ್ಕೆ ಅನೇಕ ಜನರು ಕಲ್ತು ಬರೋದ್ ಕಡಿದು ಅದಕ್ಕೆ ಏನಂತಾರಂದ್ರ ಜಾತ್ರಿ ಅಂತಾರ. ಯಾವ ಜಾತ್ರಿ ಅಂತಾರ? ಧಾರೂರು ಜಾತ್ರಿ. ಯಾವ ಊರ್ ಜಾತ್ರೆ ಹೋದ್ರ ಆ ಊರ್ ಜಾತ್ರಿ ಅಂತಾರ. ಕಡೆಗೆ ಧಾರೂರು ಜಾತ್ರೆ ಮಾತ್ರ ಭಾರತ ದೇಶದಾಗ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಜಾತ್ರೆ ಅದ. ಆ ಜಾತ್ರೆದಾಗ ಆ ಸ್ಥಳದ ಮ್ಯಾಲ ವ್ಯಕ್ತಿ ಎಲ್ಲಿ ಯಾಕಿರಲ್ಲ, ಭಾರತ ದೇಶದಲ್ಲಿ ಯಾವ ಮೂಲೆಯಲ್ಲಿ ಯಾಕಿರಲ್ಲ, ಆ ವ್ಯಕ್ತಿ ಒಂದ್ ವೇಳೆ ದೇವರಿಗೆ ಹರಿಕೆ ಮಾಡ್ದಂದ್ರ ಆ ಹರಿಕೆ ದೇವ್ರು ಕೇಳತ್ತಾರ. ಕೇಳಕಸಿ ಏನ್ ಮಾಡ್ತಾರ, ಅವನಿಗೆ ಬಿಡುಗಡೆ ಕೊಳ್ಳತ್ತಾರ. ಆ ಬಿಡುಗಡೆ ಹೊಂದಿನಾಗ ಆ ವ್ಯಕ್ತಿ ಏನಂದ್ರ ಸಂತೋಷಲಿಂದ್ರ ಧಾರೂರು ಜಾತ್ರೆಗೆ ಬರ್ಲತ್ತಾನ. ಏನು ಹೊಂಟಿಲ್ಲ. ಬೊಂಬೈದಾಗ ಒಬ್ಬ ವ್ಯಕ್ತಿ ಏನಂತಂದ್ರ ಸುಮಾರು 20 ಮಂಜಿಲ್ ಮೇಲಿದ್ದು ಸೆಂಟ್ರಿಂಗ್ ದಂಧೆ ಮಾಡಕ್ ಹೋಗಿ 20 ಅಂತಸ್ತಿನಿಂದ ಕೆಳಗೆ ಹೊಂಟನಂತ. ಆ 20 ಅಂತಸ್ತಿನಿಂದ ಕೆಳಗೆ ಬರುವಾಗ ಮಧ್ಯದಾಗ ಏನಂತಂದ್ರ ಅಂದ್ಕೊಂಡನಂತ. ಏನಂತ ಹೇಳ್ಕೇಸಿ, ಏಸಯ್ಯ ನಾ ಈ ಮ್ಯಾಲಿಂದ ಕೆಳಗೆ ಬೀಳತ್ತಿದ್ದೆ ಸ್ವಾಮಿ, ಹಂಗೋ ನಾ ಇರಲ್ಲ. ಒಂದ್ ವೇಳೆ ನಾ ಉಳಿದ್ರು ಮಾತ್ರ ಏಸಯ್ಯ ನಾ ದಾರಿಗೆ ಬರ್ತೆ, ನನಗ್ ಕಾಪಾಡಿದ್ರು ಮಾತ್ರ ಬರ್ತೆ, ನನಗ್ ಉಳಿಸಯ್ಯ ಅಂತೇಳಿ ಪ್ರಾರ್ಥನೆ ಮಾಡಿರಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗ್ ಉಳಿಸಯ್ಯ ಅಂತೇಳಿ ಎಲ್ಲಿ ಪ್ರಾರ್ಥನೆ ಮಾಡಿನ? ಆಕಾಶ ಭೂಮಿ ಮಧ್ಯದಾಗ ಕೆಳಗೆ ಬರ್ಲಂದ್ರು ಪ್ರಾರ್ಥನೆ ಮಾಡಿಕೊಂಡಂತ. ಅದ್ರಂಟಿ ಗಾಳಿ ಮೇಲೆ ದೇವ್ರ ಆತನ ಪ್ರಾರ್ಥನೆ ಕೇಳ್ಯಾರ. ಹಲ್ಲೆಲೂಯಾ. ಚಪ್ಪಳೆ ತಟ್ಟಾರೆ. ಈ ಚಪ್ಪಳೆ ಆ ವ್ಯಕ್ತಿ ವಿಶ್ವಾಸಕ್ಕಾಗಿ, ಈ ಚಪ್ಪಳೆ ದೇವರ ಸತ್ಯತೆಕ್ಕಾಗಿ, ಈ ಚಪ್ಪಳೆ ದೇವರಿಗೆ ಮಹಿಮೆ ಪಡಿಸೋದಕ್ಕೂ ಏನಿಲ್ಲ, ಏನು ಸುಮ್ಮನೆ ಸ್ವಾಗತ ಮಾಡೋದಲ್ಲ. ಯಾವಾಗಾದ್ರೂ ಮ್ಯಾಲಿಂದ ಕೆಳಗೆ ಹೊಂಟೋನು ಆ ವ್ಯಕ್ತಿ ಪ್ರಾರ್ಥನೆ ಮಾಡಿದಾಗ ದೇವರು ಅಂತ ಒಂದು ಭಯಂಕರವಾಗಿರ್ತಕ್ಕಂಥ ಕೇಡಿನಾಗಿದ್ದು ದೇವ್ರ ಆತಗೆ ಬಿಡಿಸ್ಲಕ್ಕ ಅದ್ಭುತ ಕಾರ್ಯ ಮಾಡ್ಯಾರ. ಆ ವ್ಯಕ್ತಿಗೆ ಕೇವಲ ಏನ್ ಮಾಡ್ಯಾರಂದ್ರ ಸಾಯಲ್ಲಪ್ಲೆ ಆತನ ಕಾಲುಗಳು ಮಾತ್ರ ಹೋಗ್ಯಾವ ಅಷ್ಟೇ. ಕಾಲುಗಳು ಹೋಗ್ಯಾವ, ಮನುಷ್ಯ ಮಾತ್ರ ಬದುಕ್ಯಾನ. ಬದುಕಸಿ ಏನ್ ಮಾಡ್ಯಾರ ಅಂತಂದ್ರ ಯಾವಾಗಾದ್ರೂ ಧಾರೂರು ಜಾತ್ರೆ ಬಂದಿತ್ತು, ಆ ಧಾರೂರು ಜಾತ್ರೆಗೆ ಬಂದನ. ಎಲ್ಲಿಂದ ಬಂದನ? ಬಾಂಬಾಲಿಂದ ಆ ಕುಂಟು ಮನುಷ್ಯ ಬಂದ್ ಕಸಿ ಏನ್ ಮಾಡ್ತಾರ ಅಂತಂದ್ರ ಧಾರೂರು ಜಾತ್ರೆದಾಗ ಸತ್ಯ ಅದ, ಈ ಜಾಗದ ಮೇಲೆ ಸತ್ಯ ಅದ. ನಾ ಹಿಂಗ ಸೆಂಟ್ರಿಂಗ್ ಕೆಲಸ ಮಾಡಿದ್ರು ಮ್ಯಾಲಿಂದ ಕೆಳಗ್ ಬೀಳ್ತಕ್ಕಂಥ ಸಂದರ್ಭದಲ್ಲಿ ನಾ ಕೆಳಗ್ ಬಿದ್ದರು ನನ್ನ ತುಕಡಿಗಳು ಯಾಕಡೆ ಕಡೆ ಹಾರು ಹೋಯ್ತಿದ್ದೆವು, ಖೂನೆಲ್ಲ ಕಡೆಗೆ ದೇವ್ರಿಗೆ ನಾವು ಪ್ರಾರ್ಥನೆ ಮಾಡಿದ ಕಡಿದು ನನ್ನ ತುಕಡಿಗಳು ಮಾತ್ರ ಹೋಗಿಲ್ಲ, ನನ್ನ ಕಾಲುಗಳು ಮಾತ್ರ ಹೋಗ್ಯಾವ, ನಾ ಮಾತ್ರ ಬದುಕಿದ್ದೆ. ಅದಕ್ಕೆ ಸಾಕ್ಷಿ ಕೊಳ್ಳಕ್ಕಾದ. ಈ ಸಾಕ್ಷಿ ಎಷ್ಟು ಮಂದಿಗೆ ಬಲಪಡಿಸ್ತಕ್ಕಂಥದ್ದಾಗ್ಯದ? ಬಲಪಡಿಸ್ತದ ಏನಿಲ್ಲ. ಹಲ್ಲೆಲೂಯಾ. ಚಪ್ಪಾಳೆ ತಟ್ಟಾರೆ. ಹಲ್ಲೆಲೂಯಾ. ಎಷ್ಟು ಬಲಪಡಿಸ್ತಂದ್ರ ಇದಕ್ಕೆ ನಮ್ ಮಿತಿ ಇಲ್ಲ ಅಲ್ಲ. ಆತನೊಂದು ಸಣ್ಣ ವಿಶ್ವಾಸ, ಸಣ್ಣ ಪ್ರಾರ್ಥನಾ, ಆತಗೊಂದು ಜೀವಿತ ಸಂಕಟದಲ್ಲಿ ಇಟ್ಟದ ಅಂತಂದ್ರ ನಿಜವಾದ ಎಷ್ಟು ಪ್ರೀತಿ ಮಾಡ್ತಾರ್ರಿ ಮನುಷ್ಯರಿಗೆ. ಒಂದ್ ವೇಳೆ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಒಂದ್ ವೇಳೆ ಆತ ಶರಿಕೊಂಡು ಬಿದ್ದಿರ್ಬೋದು, ಅಥವಾ ಕಾಲ್ಜಾರಿ ಬಿದ್ದಿರ್ಬೋದು, ಅಥವಾ ಆತನ ಪಾಪದ ನಿಮಿತ್ತವಾಗಿ ಬಂದಿರ್ತಕ್ಕಂಥ ಘಟನದಲ್ಲಿ ಸಿಕ್ಕಿ ಬಿದ್ದಿರ್ಬೋದು. ಹಾಗೆ ದೇವ್ರು ಆತನ ಪಾಪಗಳು ನೆನೆಸ್ಕೊಂಡ್ರ ಆ ವ್ಯಕ್ತಿ ಇರ್ತಿದನ, ಬದುಕ್ತಿದನ. ಒಂದ್ ವೇಳೆ ಪ್ರಾರ್ಥನೆ ಮಾಡಲು ಬದುಕ್ತಿದನ. ಇವತ್ತು ವಿಶ್ವಾಸ, ಈ ವಿಶ್ವಾಸದಲ್ಲಿ ಯಾರಾದ್ರೂ ಇರ್ತಾರೋ ಅವರಿಗೆ ಖಂಡಿತವಾಗಿ ದೇವರು ಕಾಪಾಡ್ತಾರ, ಸಹಾಯ ಮಾಡ್ತಾರ. ಅದೇ ರೀತಿಯಾಗಿ ಹನ್ನ ತನ್ನ ಜೀವಿತದಲ್ಲಿ ಅವಮಾನ ಹೊಂದಿ 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 ಏನ್ ಮಾಡ್ಯಾಳ? ವರ್ಷಿಗೆ ಜಾತ್ರೆಗೆ ಹೋಗ್ತಾಳ. ಕಡೆಗೆ ದೇವರು ಪ್ರಾರ್ಥನೆ ಕೇಳಿಲ್ಲ. ನನ್ನ ದೇವ್ರು ನನ್ನ ಪ್ರಾರ್ಥನೆ ಕೇಳಲ್ಲ ಹೊಂಟ್ರ ಅಂತ ಕೇಸಾಕಿ ಜಾತ್ರೆಗೆ ಹೋಗಲ್ಲಪ್ಪಲೇ ಉಳ್ದಿಲ್ಲ. ನಾವು ನೀವು ಜಾತ್ರೆಗೆ ಹೋಗಿ 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 ಎಷ್ಟು ದಿನ ಆಯ್ತು ನಡ್ತೇವೆ, ದೇವ್ರು ಕೇಳಿ ಹೊಂಟ್ರ ಈಗೇನು ಹೋಗಾರಿ ಅಂತ ನಾವು ನೀವು ಅನ್ಕೋತಿರ್ಬೋದು. ಕಡೆಗೆ ಆ ಹೆಣ್ಮಗಳು ಏನ್ ಮಾಡ್ಯಾಳ? ಈ ದಿನ ಕೇಳಿಲ್ಲ, ಕರೆಕ್ಟ್ಗೆ ಈಗಾರ ಕೇಳ್ತಿರ್ಬೇಕು, ಹಂಗಾರ ಮಾಡಿದ್ರೆ ಹೋಗಾರಿ ಅಂತ ಹೇಳಿ ಏನ್ ಮಾಡ್ಯಾಳ?
ಆಕಿನ ವಿಶ್ವಾಸ ಆಕಿ ಕಾಪಾಡ್ಕೊಂಡು ಹೋಗ್ಯಾಳ. ಯಾವಾಗಾದ್ರೂ ಕಾಪಾಡ್ಕೊಂಡು ಹೋಗ್ಯಾಳ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಳು. ಆಕಿನ ಪ್ರಾರ್ಥನಾ ದೇವರು ಕೇಳಿ ಆಕಿಗೆ ಏನ್ ಮಾಡ್ಯಾರ, ಆಕಿನ ಅವಮಾನ ತೆಗೆದು ಆಕಿಗೆ ಅಂದ್ರೆ ಗಂಡು ಮಗು ಬಹುಮಾನ ಕೊಟ್ಟು ಆಕಿಗೆ ಅಂದ್ರೆ ಘನ ಪಡಿಸ್ಯಾರ. ಹಲ್ಲೆಲೂಯಾ. ಈ ಘನತೆ ಎಲ್ಲರಿಗೂ ಬೇಕು ಅಲ್ಲ. ಕಡೆಗೆ ಯಾವಾಗ ಕಾರ್ಯ ಜರುತ್ತಂದ್ರ, ಯಾವಾಗಾದ್ರೂ ನಾವು ದೇವ್ರ ಮಾತು ಕೇಳ್ತೇವೋ, ಯಾವಾಗಾದ್ರೂ ನಾವು ದೇವ್ರ ಚಿತ್ತದ ನಾವು ಜೀವಿಸ್ತೇವೋ, ಅವಾಗ ಮಾತ್ರ ಕಾರ್ಯಗಳು ಜರುಗ್ಲಕ್ಕ ಸಾಧ್ಯತೆ. ಎಲ್ಲರೂ ಮಾತ್ರ ಸಾಧ್ಯನೇ ಇಲ್ಲ. ಏನ್ ಸಾಧ್ಯದ ಅದನ್ನ ಇಲ್ಲ. ಅದ್ರ ಕಡೆಯಿಂದ ನಾವು ನಿಜವಾಗಲು ಈ ಒಂದು ಅದೇ 2ನೇ ಅರಸದಾಗ 8ನೇ ಅಧ್ಯಾಯದಾಗ ಎಂಟನೇ ಅಧ್ಯಾಯದಾಗ 7ನೇ ವಚನ ಓದ್ರಿ. ಒಂದಾನೊಂದು ಸಮಯದಲ್ಲಿ ಎಲಿಷನು ದಮಸ್ಕಕ್ಕೆ ಹೋದನು. ಆಗ ಅರಾಮ್ಯರ ಅರಸನಾದ ಬೆನ್ಹದದನು ಅಸ್ವಸ್ಥನಾಗಿದ್ದನು. ದೇವರ ಮನುಷ್ಯನು ಬಂದಿದ್ದಾನೆಂಬ ವರ್ತಮಾನವನ್ನು ಕೇಳಿ ಅವನು ಹಜಾವೇಲನನ್ನು ಕರೆದು ಅವನಿಗೆ, ನೀನು ಕಾಣಿಕೆಯನ್ನು ತೆಗೆದುಕೊಂಡು ದೇವರ ಮನುಷ್ಯನ ಬಳಿಗೆ ಹೋಗಿ ನನಗೆ ವಾಸಿವಾಗುವುದೋ ಇಲ್ಲವೋ ಎಂಬುದನ್ನು ಅವನ ಮುಖಾಂತರವಾಗಿ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸು ಎಂದು ಆಜ್ಞಾಪಿಸಿದನು. ಹಲ್ಲೆಲೂಯಾ. ಮನುಷ್ಯ ಬದುಕಬೇಕಾದ್ರ ಈಗಿನ ಕಾಲದಾಗ ಏನ್ ಮಾಡ್ತೇವೆ ಅಂತಂದ್ರ, ಡಾಕ್ಟರ್ ಬಳಿ ನಡೆದಿವು, ವೈದ್ಯರ ಬಳಿ ನಡೆದಿದ್ದು, ನಮ್ಗಿರ್ತಕ್ಕಂಥ ದುಡ್ಡು ಎಲ್ಲ ಅವರಿಗೆ ಕೊಟ್ಕಸಿ ಕೇಳ್ಕೊಳ್ಳುತ್ತಿದ್ದೆವು ನಮ್ಮ ಪರಿಸ್ಥಿತಿ ಏನಾಯ್ತದ ಅಂತ ಹೇಳಿ ಅಲ್ಲ. ಕರೆಕ್ಟ್ಗೆ ಒಂದು ಕಾಲ ಹಿಂಗಿತ್ತು, ಮನುಷ್ಯಗೆ ಏನು ಬಿ ಆದ್ರ ಎಲ್ಲಿಗೆ ಹೋಯ್ತರು ಅಂತಂದ್ರ ದೈವ ಸೇವಕರ ಬಳಿ, ದೇವ್ರ ಸನ್ನಿಧಿಯಲ್ಲಿ. ಆ ದೇವ್ರ ಸನ್ನಿಧಿ ಆಗದಲ್ಲಿ ಹೋಗುವಾಗ ಅವರಿಗೆ ಅವರ ವಿಶ್ವಾಸ ಅವರಿಗೆ ಕಾಪಾಡ್ತಿತ್ತು ಅಲ್ಲ. ಈ ವಿಷಯದಲ್ಲಿ ಈ ವ್ಯಕ್ತಿ ಏನಂತಂದ್ರ, ಈ ಭಯಂಕರವಾಗಿರ್ತಕ್ಕಂಥ ಅಸ್ವಸ್ಥನಾಗಿರ್ತಕ್ಕಂಥ ವ್ಯಕ್ತಿ ಮರಣ ಹೊಂದಲಕ್ಕ ಬಲ್ಯನ, ಬಚಾಸ್ತನೂ ಇಲ್ಲೋ ಗ್ಯಾರಂಟಿ ಇಲ್ಲ. ಕೇಳ್ಕೊಳ್ಳಕ್ ಮಾತ್ರ ಒಬ್ಬ ಸಹೋದರಿಗೆ ಅಂದ್ರೆ ಆತನ ಸನ್ನಿಧಿಯಲ್ಲಿ ಹೋಗಿ ವಿಚಾರ ಮಾಡಕ್ ಕಳಿಸ್ಕೊಟ್ಟನ. ವಿಚಾರ ಮಾಡಕ್ ಕಳಿಸ್ಕೊಟ್ಟಿನಾಗ ಹ್ಯಾಂಗ್ ಕಳಿಸ್ಕೊಟ್ಟನ ಓದ್ತಿದೆ ಮುಂದೆ ಕಂಟಿನ್ಯೂ. ಹಜಾವೇಲನು ದಮಸ್ಕದ ಶ್ರೇಷ್ಠ ವಸ್ತ್ರಗಳಲ್ಲಿ 40 ಒಂಟೆಗಳು ಹೋರುವುದಷ್ಟು ತೆಗೆದುಕೊಂಡು ಎಲಿಷನ ಬಳಿಗೆ ಹೋಗಿ ಅವನ ಮುಂದೆ ನಿಂತು, ನಿನ್ನ ಮಗನು ಅರಾಮ್ಯರ ಅರಸನು ಆದ ಬೆನ್ಹದದನು ತನಗೆ ಅಸ್ವಸ್ಥವಾಗುವುದೋ ಇಲ್ಲವೋ ಎಂಬುದನ್ನು ವಿಚಾರಿಸುವುದಕ್ಕಾಗಿ ನನ್ನನ್ನು ನಿನ್ನ ಹತ್ತಿರ ಕಳುಹಿಸಿದ್ದಾನೆ ಎಂದು ಹೇಳಿದನು. ಆಗ ದೇವರ ಮನುಷ್ಯನಾದ ಎಲಿಷನು ಅವನಿಗೆ, ಹೇಗೂ ನಿನಗೆ ವಾಸವಾಗುವುದು ಎಂಬುದಾಗಿ ಬೆನ್ಹದದನಿಗೆ ಹೇಳು. ಆದರೂ ಅವನು ಸತ್ತೇ ಹೋಗುವುದೇನೆಂದು ಯೆಹೋವನು ನನಗೆ ತಿಳಿಸಿದ್ದಾನೆ ಎಂದು ಹೇಳಿ ಅವನು ನಾಚಿಕೊಳ್ಳುವ ತನಕ ಸ್ಥಿರ ದೃಷ್ಟಿಯಿಂದ ಅವನನ್ನು ನೋಡಿ ಅಳತೊಡಗಿದನು. ಹಲ್ಲೆಲೂಯಾ. ಏನ್ ಮಾಡಿನಂತ್ರಿ? ಯಾಕೆ ಗೊತ್ತಾ, ಇವತ್ತು ಮನುಷ್ಯನ ಪಾಪ ಎಷ್ಟಾಗ್ಯಾವ ಅಂತಂದ್ರ, ಮನುಷ್ಯಗೆ ಎಷ್ಟು ಗರ್ವ ಬಂದದಂದ್ರ, ನಾಚಿಕೆಯಿಂದ ಅವ್ರು ಸಾಯ್ಬೇಕು, ನಾಚಿಕೆಯಿಂದ ಮುಖ ತಪ್ಪಿಸ್ಕೋಬೇಕು, ನಾಚಿಕೆಯಿಂದ ಎದುರು ಬರಬಾರ್ದು ಅಂತ ಒಂದು ಮಹಾ ಭಯಂಕರವಾಗಿರ್ತಕ್ಕಂಥ ಪಾಪ ಮನುಷ್ಯನೊಳಗಾದ. ಆ ಪಾಪದ ನಿಮಿತ್ತವಾಗಿ ಈ ಜನರು ಸ್ವಸ್ಥತೆ ಹೊಂದ್ಕೊಂಬಂತ ಜನರು ಅಸ್ವಸ್ಥನಾಗಿ ರೋಗದಾಗ, ಅಪಾಯದಲ್ಲಿ, ಅವಮಾನದಲ್ಲಿ, ಕೇಡಿನಲ್ಲಿ ಸಿಕ್ಕಿಬಿದ್ದಂದ್ರೆ ಭಯಂಕರವಾಗಿರ್ತಕ್ಕಂಥ ಮರಣಕ್ಕ ತುತ್ತು ಆಗ್ತಾಹಾರ. ಇದರಲ್ಲಿ ಬಿಡುಗಡೆ ಆಗ್ಬೇಕಾದ್ರ ಏನು ಮಾಡ್ಬೇಕು ಗೊತ್ತಿಲ್ಲ. ಈ ಲೋಕದಾಗ ಸುಳ್ಳೇ ಕರೆಕ್ಟ್ ಇಲ್ಲ. ಸುಳ್ಳು ಎಷ್ಟು ಬಿ ಹೇಳಿ ಸುಳ್ಳೇ ಅದ. ಸುಳ್ಳು ನೀವು ಎಷ್ಟು ಬಿ ಚತುರತಾಲಿಂದ ಹೇಳ್ರಿ, ಅದು ಏನದ
ಸುಳ್ಳು ಎಂದಿಗೆ ಬಿ ಖರೆ ಆಗಲ್ಲ, ಖರೆ ಎಂದಿಗೆ ಬಿ ಸುಳ್ಳಾಗಲ್ಲ. ಇವತ್ತು ನಾವು ಖರೆಗೆ ಅಂತಂದ್ರೆ ನಾವು ಇದ್ದೇವೆ ಅಂತಂದ್ರ ಯಾರ ಮುಂದೆ ಬಿ ನಾವು ತಲೆ ಎತ್ತಿ ನಿಂದಿರ್ಬೋದು, ಎಲ್ಲಿ ಬಿ ನಾವು ತಲೆ ಎತ್ತಿ ನಿಂದಿರ್ಬೋದು. ದೇವದೂತರ ಮುಂದಾಗ್ಲಿ, ದೇವರ ಮುಂದಾಗ್ಲಿ ನಮ್ಮ ತಲೆ ಎತ್ತುವಂತೆ ದೇವರು ಮಾಡ್ತಾರೆ. ಯಾವ್ದ್ರ ನಿಮಿತ್ತವಾಗಿ ಅಂದ್ರ ಸತ್ಯದ ನಿಮಿತ್ತವಾಗಿ, ಖರೆದ ನಿಮಿತ್ತವಾಗಿ. ಸುಳ್ಳು ಹೇಳಿದ್ರಿ ಅಂದ್ರ ಸಣ್ಣವಿರ್ಲಿ ಅಥವಾ ದೊಡ್ಡವಿರ್ಲಿ, ಸುಳ್ಳು ಹೇಳಿದ್ರೆ ಮಾತ್ರ ತಲೆ ಎತ್ತಲಕ್ ಆಗಲ್ಲ, ಕಣ್ಣು ಕಲಿಸಿ ಮಾತಾಡಕ್ ಬಿ ಆಗಲ್ಲ, ಎದುರು ಬರ್ಲಕ್ ಬಿ ಆಗಲ್ಲ, ಮುಚ್ಚಿ ಓಡಾಡೋ ಪರಿಸ್ಥಿತಿ ಇರ್ತದೆ. ಯಾಕೋ ಗೊತ್ತಾ? ಖರೆಗೆ ಶಕ್ತಿ ಇದ್ದಿದ್ದು ಸುಳ್ಳಿಗೆ ಶಕ್ತಿ ಇಲ್ಲ ಅಲ್ಲ. ಇವತ್ತು ನಾವು ಸುಳ್ಳಿಗೆ ಸೋಲಿಸ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಂದ್ರ ಖರೆ ಹೇಳ್ಬೇಕಾಯ್ತದ. ಸುಳ್ಳಿಗೆ ಸೋಲಿಸ್ಬೇಕಂದ್ರ ಏನ್ ಹೇಳ್ಬೇಕಾಗ್ಯದ? ಸುಳ್ಳು ಖರೆ ಮಾಡಕ ಸುಳ್ಳು ಹೇಳಿದ್ರು ನಡೆಯಲ್ಲ. ಎಷ್ಟೋ ಮಂದಿ ಇದ್ರಾಗ ಎಷ್ಟೋ ಪ್ರಾಕ್ಟೀಸ್ ಮಾಡಿ ಮಾಡಿ ಹಾಳಾಗಿ ಹೋಗ್ಯಾರ, ನಾಶವಾಗಿ ಹೋಗ್ಯಾರ, ಬರ್ಬಾದಾಗಿ ಹೋಗ್ಯಾರ ಅಲ್ಲ. ಖಡ್ಗೆ ಇದು ಎಂದಿಗೂ ಬಿ ಆಗಲ್ಲ. ಅದ್ರ ಕಡಿಂದೆ ಇಲ್ಲಿ ಮನುಷ್ಯರ ಮುಂದೆ ಮಾತ್ರ ನಟನ ಮಾಡ್ತಾನ. ಏನ್ ಮಾಡ್ತಾನಂದ್ರ ಸುಮಾರು 40 ಒಂಟಿಗಳು ಹೊರಗಷ್ಟು ವಸ್ತುಗಳೇನಂತಂದ್ರ, ಬಹುಮಾನಗಳೇನಂದ್ರ, ಕಾಣಿಕೆಗಳೇನಂದ್ರ ದೈವ ಸೇವಕರ ಬಳಿಗೆ ಮೊದಲು ಕಳಿಸಿ ಏನ್ ಮಾಡ್ತಾನ ಅಂತಂದ್ರ, ನನಗೋಸ್ಕರವಾಗಿ ನಾ ಬದುಕ್ತೇನೆ ಇಲ್ಲ ವಿಚಾರ ಮಾಡುವಂದಿನಾಗ ಆ ಕಾಣಿಕೆಗೆ ನೋಡಿ, ಆ ಬಹುಮಾನಕ್ಕೆ ನೋಡಿ ಇವ ಉಪವಾಸ ಮಾಡ್ಬೇಕಾ, ದೇವರಿಗೆ ಪ್ರಾರ್ಥನಾ ಮಾಡ್ಬೇಕಾ, ಆ ದುಷ್ಟ ವ್ಯಕ್ತಿಗೆ ಏನಂತಂದ್ರ ರಕ್ಷಿಸುವಂತ ಪ್ರಾರ್ಥನಾ ಮಾಡ್ಬೇಕಾ? ಇದು ಎಷ್ಟರ ಮಟ್ಟಿಗೆ ನ್ಯಾಯ ಅದ, ಇದು ಎಷ್ಟರ ಮಟ್ಟಿಗೆ ವಾಸ್ತು ಅದ, ಇದು ನೀವೇ ವಿಚಾರ ಮಾಡಿ. ಸಾಧ್ಯ ಅದನ? ನಾವು ಮೊನ್ನೆ ವಾಕ್ಯದಾಗ ಧ್ಯಾನ ಮಾಡಿದೆವು. ಮೊದಲನೇ ಅರಸು 13ನೇ ಅಧ್ಯಾಯದಾಗ ಆ ವ್ಯಕ್ತಿ ಹಿಡಿರಿ ಅಂದ. ನಾವು ಈ ವ್ಯಕ್ತಿ ನಮ್ಮ ವ್ಯಕ್ತಿಯ ವೇದಿಗೆ ವಿರೋಧವಾಗಿ ಮಾತಾಡೋಣ, ಈ ವ್ಯಕ್ತಿಗೆ ಹಿಡಿರಿ ಅಂತ ಹೇಳಿ ಕೈ ಚಾಚಿ ಕೈ ತೋರಿಸಿನಾಗ ಅವನ ಕೈ ಏನಾಗ್ಯದ ಅಂದ್ರ ಅದು ಹಂಗೆ ಕೈ ಒಣಗಿ ಹೋಗ್ಯದ. ಮುಂದಕ್ಕೂ ಬರ್ತಾ ಇಲ್ಲ, ಕೆಳಕ್ಕೂ ಬರ್ತಾ ಇಲ್ಲ, ಮ್ಯಾಕೂ ಬರ್ತಾ ಇಲ್ಲ. ಆ ಕೈ ಒಂದು ಕಡಿಗೆ ಸಮಾನವಾಗಿ ಹೋಗ್ಯದ. ಆಗಿಂದಾಗೆ ಆ ರಾಜ್ಯ ಏನಂದ್ರ ಪಶ್ಚಾತ್ತಾಪ ಪಟ್ಟು ಸೇವಕರಿಗೆ ಅಂದ್ರ ಕ್ಷಮಾಪಣ ಬೇಡಿ, ನನ್ನ ಕೈ ವಾಸಾಗಪ್ಲೆ ಪ್ರಾರ್ಥನಾ ಮಾಡಪ್ಪ, ನೀನು ದೇವರಿಗೆ ಪ್ರಾರ್ಥನಾ ಮಾಡಪ್ಪ, ನನಗೆ ತಪ್ಪಾಗ್ಯದ, ಹಿಂಗ ನಾ ಎಂದು ಬಿ ಮಾತಾಡಲಪ್ಪ, ನೀವು ಹೇಳಿದ ನಾ ಕೇಳ್ದೇನಪ್ಪ ಅಂತ ಕೇಳಿದ್ರೆ ರಿಕ್ವೆಸ್ಟ್ ಮಾಡಿನಾಗ ತಿರುಗಿ ಆ ದೈವ ಸೇವಕರು ಪ್ರಾರ್ಥನಾ ಮಾಡಿನಾಗ ಆಗಿಂದಾಗೆ ಒಳಗೆ ಹೋಗಿರ್ತಕ್ಕಂಥ ಕೈಯಲ್ಲಿ ತಿರುಗಿ ನೀರು ರಕ್ತ ಹರಾಡಿ ಆ ಕೈಗೆ ಏನಂದ್ರ ಮತ್ತೆ ಜೀವ ಬಂದದ. ಆ ಕೈದಾಗ ಜೀವ ಬಂದಿನಾಗ ಆ ಕೈ ಮತ ಮೊದಲು ಹಾಗೆ ಆಗ್ಯದ. ಯಾಕಂದ್ರೆ ದೈವ ಸೇವಕರು ನುಡಿಯಲ್ಲಿ ಅಂತ ಶಕ್ತಿ ಯಾಕದ ಅಂದ್ರ ದೇವರು ಪರಿಶುದ್ಧವಾಗಿಯಾರ, ಆ ದೈವ ಸೇವಕರು ಪರಿಶುದ್ಧವಾಗಿಯಾರ. ಅವ್ರ ಮಾತು ಕೇಳಲು ಹೋದ್ರು ಮಾತ್ರ ಈ ಅಪವಿತ್ರವಾಗಿರ್ತಕ್ಕಂಥ ಜನರು ಮಾತ್ರ ಅಪವಿತ್ರವಾಗಿನೇ ಇರ್ತಾರ. ಹಲ್ಲೆಲೂಯಾ, ಏನಿಲ್ಲ ಅಲ್ಲ. ಆದ್ರೆ ಈ ವ್ಯಕ್ತಿ ಹೇಳ್ತಾನ, ಈ 40 ಒಂಟಿಗಳು ತಗೊಂಡು ಹೋಗ್ತಕ್ಕಂಥ ವಜ್ಜಿ ಏನೇನು ಕಳ್ಕೊಟ್ಟನು ಗೊತ್ತಿಲ್ಲ. ಆ ಕಾಣಿಕೆಗೆ ನೋಡ್ಕೊಂಡು ಸೇವಕ ಅಂದ್ರೆ ಪ್ರಾರ್ಥನೆ ಮಾಡ್ಬೇಕಾ ಏನು ಮಾಡಬೇಡ? ಇದು ನೀವು ಹೇಳಬೇಕು. ಮಾಡ್ಬೇಕಾ ಮಾಡಬೇಡ? ಈಗ ನನಗೆ ಕೊಟ್ಟರು ನಾ ಪ್ರಾರ್ಥನೆ ಮಾಡ್ತೇವೆ, ದೇವರೇ ಕ್ಷಮಿಸು ಅಂತೇನ. ನೀವ್ ಹೇಳ್ರಿ, ಮಾಡ್ಬೇಕಾ ಮಾಡಬೇಡ? ನ್ಯಾಯ ತಪ್ಪಿದ್ರು ದೇವ್ರ ಪೆಟ್ಟು ಬೀಳ್ತದ, ನೀತಿ ತಪ್ಪಿದ್ರು ದೇವ್ರ ಪೆಟ್ಟು ಬೀಳ್ತದ. ಬಿಳಾಮಗ ದೇವ್ರು ಅದೇ ಹೇಳ್ಯಾರ, ದೇವ್ರೇ ಅವ್ರು ನಂಗೆ ಬಾಳ ತರ ಆಶೀರ್ವಾದ ಹೋಗ್ಲೇ ಅಂತಂದ್ರ ದೇವ್ರು ಹೇಳ್ಯಾರ, ಮೂರ್ಖ ನನ್ನ ಮಕ್ಕಳಿಗೆ ಶಪಿಸ್ಲಾಕ್ ಹೊಂಟನವ ಬ್ಯಾಡ ಅಂತ ಹೇಳ್ಯಾರ. 1 ಸಲ ಹೇಳಿದ್ರೆ ಕೇಳಿಲ್ಲ, 2 ಸಲ ಹೇಳಿದ್ರೆ ಬಿ ಕೇಳಿಲ್ಲ, 3ನೇ ಸಲ ಮತ್ತೆ ಕೇಳ್ಯಾನ, ದೇವ್ರೇ ನಾ ಹೋಗ್ಲೇ ಅಂತ ಕೇಳ್ಯಾನ. ಹೋಗು ಅಂದ್ರ ಹೋಗಂತ ಹೇಳಿ ಏನ್ ತಯಾರು ಮಾಡಿರ ಅನ್ಸ್ ಕಡಿದ್ದು. ಇವ ಹಿಂಗ್ ಹೇಳಿದ್ರೆ ಕೇಳಲ್ಲ ಅಂತ ಕೇಸಿ ಏನ್ ಮಾಡಿರ, ದೇವತೂತನ ಕೈದಾಗ ಛಳ 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 ಮಿಂಚ ತಲವಾರು ಕೊಟ್ಟು ಮುಂದೆ ನಿಂದಿರ್ಸ್ಯಾರ ಹಾದ್ಯಾಗ, ಬಾರಿ ಕಳಿಸ್ತಾರೆ ನಿನಗೆ ಅಲ್ಲಿಗೆ ಎಲ್ಲಿಗೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ
ಎಲ್ಲಿ ಪ್ರಾರ್ಥನೆ ಮಾಡಟಿ? ಅಲ್ಲ, ಇಸ್ರಾಯೇಲ್ ಜನರಿಗೆ ಸೋಲಿಸಕ್ ನೀವು ಪ್ರಾರ್ಥನೆ ಮಾಡಕ್ ಆಶೀರ್ವಾದ ಮಾಡಕ್ ಹೋಯ್ತಿ. ಬಾ ಅಂತ ಹೇಳ್ಕೇಶಂದ್ರ ತಲವಾರ್ ತಗೊಂಡ್ ನಿಂತಿನಾಗ ಆ ಕತ್ತಿ ಪುಣ್ಯ ಅದ, ಕತ್ತಿ ಪುಣ್ಯ ಕಟ್ಕೊಂಡದ. ದೇವ್ರೆ ಎಷ್ಟ್ ದಿನ ಹಿಡಿದು ಈ ವ್ಯಕ್ತಿ ಒಳ್ಳೆಯವನೇ ಅನ, ಚಂದೇ ಅನ, ಕರೆ ಇವನಿಗೆ ಹೊಡಿಬಾರ್ದು ದೇವ್ರೆ ಅಂತ ಕೇಸಿ ಏನ್ ಮಾಡಿನ, ಹಾದಿ ತಪ್ಪಿಸ್ಕೊಂಡು ಬೇರೆ ಬೇರೆ ಸ್ಥಳಗಳಿಂದ ಹೋಗ್ಲತ್ತಾರ. ಅದಕ್ಕೆ ಹೊಡಿಲತ್ತಾರ. ಹೊಡ್ಕಸಿ ಏನಂತ ಅನ್ಕೊಂಡದ, ಏ ಕತ್ತಿ, ನನ್ನ ಕೈದ ಕತ್ತಿ ಇತ್ತು ಅಂದ್ರೆ ಇವತ್ತು ಕತ್ತರಿಸಿ ಬಿಡ್ತಾರ. ಅದೇ ಕ್ಷಣದಾಗ ದೇವ್ರು ಏನ್ ಮಾಡಿರ, ಅದಕ್ಕೆ ಮಾತಾಡ್ತಕ್ಕಂಥ ಶಕ್ತಿ ಕೊಟ್ಟಾರ. ಶಕ್ತಿ ಕೊಟ್ರ, ಯಾಕ್ರಿ ನನಗೆ ಇಟ್ಟು ಹೊಡ್ಲತ್ತೀರಿ, ನಾ ಏನ್ ತಪ್ಪು ಮಾಡಿದೀನಿ ಅಂತ ಕೇಳಿದ್ರ, ಇವತ್ತು ನನಗೆ ಅರ್ಜೆಂಟ್ ಅದ, ನೀ ನನಗೆ ಆ ಕಡೆಯಿಂದ ಬೈಲತ್ತಿದಿ, ನನ್ನ ಕೈದಾಗ ಜರ ಕತ್ತಿ ಇಟ್ಕೊಂಡು ನೀನ್ ಕತ್ತರಿಸಾಕ್ ಬಿಡ್ತದ ನನಗ. ನಾ ಯಾಕೆ ಈ ಕಡೆ ಬಂದಿ, ನೀನು ಖುನಾದನ, ನೀ ಯಾಕೆ ಬಂದಿ ಅಂತ ನನಗೆ ಸತಾಸ್ಲಾಕ, ನನಗೆ ಅವಮಾನ ಪಡಿಸ್ಲಾಕ ಈ ಕಡೆ ಬಂದಿ ಅಲ್ಲತನ. ಆದ್ರ ಹಂಗ ಕಲ್ ನೋಡು ಅಂದ, ಕಲ್ ನೋಡು ಅಂತಂದಾಗ ಕಣ್ತಾಡ್ ನೋಡಾಟ್ಕೇನೆ ದೇವದೂತನ ಕೈದಾಗ ತಲವಾರ ಇಲಾಖೆ ನಿಂತಾನ. ಅಯ್ಯೋ ಅಯ್ಯೋ ದೇವ್ರೇ, ನನ್ ಕ್ಷಮಿಸು, ನನ್ ತಪ್ಪಾಗ್ಯದ, ನಾ ಕಡೆ ಹೋಗಲ್ಲ ಅಂತಂದ್ರೆ ಬಿಟ್ಟಿರ್ಬೇಕಿಲ್ಲ. ಏನು ಬಿಡ್ಲಕ್ಕಿಲ್ಲ? ಬಿಟ್ಟನ ಇಲ್ಲ ಹೋದ್ರ? ಇವತ್ತು ನಾವು ನೀವು ನಮ್ಮ ಅವಸರ ಕಡಿದು ಯಾವಾಗ ಬಿ ನಾ ಯಾವ್ದು ಬಿ ಮಾತಾಡ್ತೇವಂದ್ರೆ ನಡೆಯಲ್ಲ. ಈ ಲೋಕದಾಗಿನ ಜನರು ಯಾವ್ದು ಮಾತಾಡಿದ್ವಿ ಕೇಳ್ತಾರ, ಹ್ಞೂ ಅಂತಾರ. ಕಡೆಗೆ ಪರಲೋಕದಲ್ಲಿರ್ತಕ್ಕಂಥ ದೇವರು ಮಾತ್ರ ಕೇಳಿ ಸುಮ್ಮನೆ ಕೊಡಲ್ಲ. ಅದಕ್ಕೆ ಪನಿಷ್ಮೆಂಟ್ ಕೊಡ್ತಾರ, ಅದಕ್ಕೆ ಖಂಡಿತವಾದ ಶಿಕ್ಷೆ ಕೊಡ್ತಾರ. ಖಂಡಿತವಾಗಿ ಮನುಷ್ಯ ಪಶ್ಚಾತ್ತಾಪ ಪಟ್ಟು ಕ್ಷಮಾಪಣ ಬೇಡಿದ್ರೆ ಕ್ಷಮಾಪಣ ಕೊಡ್ತಾರೆ. ಇಲ್ಲ ಹೋದ್ರ ಅವ್ರ ಶಿಕ್ಷಾ ಅನುಭವಿಸಬೇಕು. ಹಲ್ಲೆಲೂಯ. ಆ ರೀತಿಯಾಗಿ ದೇವ್ರ ಕಾರ್ಯ ಮಾಡುವಾಗ ಇಲ್ಲಿ ಅರಸು ಏನಂತಂದ್ರ ಏನ್ ಮಾಡ್ಯಾರಂತ್ರಿ, ಅನೇಕ ವಸ್ತುಗಳು ಕೊಟ್ಕೇಶಂದ್ರ ವಿಚಾರ ಮಾಡ್ಯಾರ. ನಿನಗ ಆ ವಸ್ತುಗಳ ಮೇಲೆ ಇತ್ತಿನ ಮನಸ್ಸಿಲ್ಲ, ಆ ವಸ್ತುಗಳಿಗೆ ಪ್ರೀತಿ ಮಾಡಿಲ್ಲ. ಇವನು ದುಷ್ಟತನ, ಇವನು ಗರ್ವ, ಇವನ ಬಳಿ ಇರ್ತಕ್ಕಂಥ ಅಹಂಕಾರ, ಅದು ನೋಡ್ಕೇಶಂದ್ರ ಅದಕ್ಕೂ ಇಷ್ಟಪಟ್ಟಿಲ್ಲ. ಎದಕ್ಕೂ ಇಷ್ಟಪಡಲ್ಲ. ಪ್ರೇರಣೆ ದೇವ್ರ ಸನ್ನಿಧಾನದಲ್ಲಿ ವಿಚಾರ ಮಾಡಿಕೇಶಂದ್ರ ದೇವರಿಗೆ ಪ್ರಾರ್ಥನೆ ಮಾಡಣ. ಈ ವ್ಯಕ್ತಿ ಇರಲ್ಲ ಅಂತ ಕೇಶಂದ್ರ ಹೇಳೋಣ. ಈ ಮಾತು ಆತನ ಮುಂದೆ ಹೋಗಿ ಹೇಳ್ತಕ್ಕಂಥ ವ್ಯಕ್ತಿ ಏನಂದ್ರ ದಿಟ್ಟಿಸಿ ನೋಡ್ಕೇಶ ಅಂತಂದ್ರ ಆತನ ಮೈ ಮೇಲಿನ ಬಟ್ಟೆಗಳು ಹರ್ಕೊಂಡೆ ಅಂದ್ರ ಅರ್ಥನಂತ. ನಿಜವಾಗ್ಲು ಮನುಷ್ಯನ ಹೃದಯ ಎಷ್ಟು ಕೆಟ್ಟದ, ಮನುಷ್ಯನ ಆಲೋಚನೆಗಳು ಎಷ್ಟು ಹಾಳಾಗ್ಯಾವ. ನಿಜವಾಗ್ಲು ಮನುಷ್ಯ ದೇವ್ರಿಗೆ ಎಷ್ಟು ಪ್ರಿಯವಾಗಿ ಅನ್ನೋ ಕಡೆಗೆ ದೇವ್ರ ಮಾತು ಕೇಳ್ಕೊಂಡು ಎಷ್ಟು ನೀಚನ ಅಂತ ಚಂದ್ರ ಮನುಷ್ಯರಿಗೆ ಅಂದ್ರ ಈ ಕೆಟ್ಟ ಹೆಸರು ಹೊಂಟದ. ಈ ಕೆಟ್ಟದು ಎಲ್ಲಿಗೆ ಹೊಂಟಂದ್ರ ಕೇವಲ ಸೈತಾನಿನ ಹೊಂಟದ. ಈ ಸೈತಾನಕ್ಕೆ ಮೊದಲು ನಾವು ದೂರ ಮಾಡ್ಬೇಕು. ಈ ಸೈತಾನಕ್ಕೆ ನಾವು ದೂರ ಮಾಡ್ಬೇಕಾದ್ರ ನಾವ್ ಏನ್ ಮಾಡ್ಬೇಕಂದ್ರ ನಿಜವಾಗ್ಲು ಕೇವಲ ದೈವ ಸೇವಕರು ಮಾತು ಕೇಳಿದ್ರೆ ಮಾತ್ರ ನಾವು ನೀವು ಮೇಲು ಹೊಂದ್ಕೊಳಕ ಸಾಧ್ಯದ. ಮೊದಲನೇ ವರ್ಷದಾಗ ಬರಡಿ, ಜಲ್ದಿ ಹೋದ್ರಿ, ಸಮಯ ಆಗ್ಲತ್ತದ. ಎಲಿಷನು ತಾನು ಬದುಕಿಸಿದ ಹುಡುಗನ ತಾಯಿಗೆ, ಯೆಹೋವನು ಈ ದೇಶಕ್ಕೆ 7 ವರ್ಷಗಳ ಬರವನ್ನು ಕಳುಹಿಸುತ್ತಿರುತ್ತಾನೆ. ಆದುದರಿಂದ ನೀನು ನಿನ್ನ ಮನೆಯವರೊಡನೆ ಯಾವುದಾದರೊಂದು ಪರದೇಶಕ್ಕೆ ಹೋಗಿ ಅಲ್ಲಿ ವಾಸಿಸು ಎಂದು ಹೇಳಿದನು. ಆಕೆಯು ದೇವರ ಮನುಷ್ಯನ ಅಪ್ಪಣೆಯಂತೆ ತನ್ನ ಮನೆಯವರೊಡನೆ ಸ್ವದೇಶವನ್ನು ಬಿಟ್ಟು ಹೋಗಿ ಫಿಲಿಷ್ಟಿಯರ ದೇಶದಲ್ಲಿ 7 ವರ್ಷ ವಾಸಿಸಿದಳು. 7 ವರ್ಷಗಳಾದ ನಂತರ ಆಕೆಯು ಅಲ್ಲಿಂದ ಸ್ವದೇಶಕ್ಕೆ ಬಂದು ಪರಾಧೀನವಾಗಿದ್ದ ತನ್ನ ಹೊಲ ಮನೆಗಳಿಗಾಗಿ ಮೊರೆಯಿಡುವುದಕ್ಕೋಸ್ಕರ ಅರಸನ ಬಳಿಗೆ ಹೋದಳು. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಲ್ಲಿ ಹೋಗ್ಯಾಳ? 7 ವರ್ಷ ಹೋಗ್ಯಾಳ. 7 ವರ್ಷ ಹೋಗಿದ ಮೇಲ 7 ವರ್ಷ ಹೋಗಿದ ಮೇಲೆ ಅಲ್ಲಿ ಏನಿರ್ತದ್ರಿ? 7 ವರ್ಷ ಹಾಲೆಲೂಯಾ. ಸ್ತೋತ್ರ. ಹಾಲೆಲೂಯಾ. ಸ್ತೋತ್ರ. ಹಾಲೆಲೂಯಾ.
ದೇವರ ಸನ್ನಿಧಾನದಲ್ಲಿ ಈ ರೀತಿಯಾಗಿ ಕಾರ್ಯ ಜರುಗುವಾಗ ಅದ್ಭುತವಾಗಿ ದೇವ್ರು ಏನ್ ಮಾಡಿರೋ ಅಂತಂದ್ರ, ಆ ದೈವ ಸೇವಕರು ಮಾತುಗಳು ಕೇಳಿ 7 ವರ್ಷ ಮನೆ ಬಿಟ್ಟು ಹೋದಂತ ಸಂದರ್ಭದಲ್ಲಿ ಅವ್ರ ಹೊಲ ಅವ್ರ ಮನೆ ಬೇರೆ ಕಬ್ಜಾ ಮಾಡ್ಕೊಂಡಾರ. 7 ವರ್ಷ ಹೋಗಿದ ಮೇಲೆ ಅವ್ರು ಏನ್ ಅಂದ್ಕೊಂಡ್ರು ಗೊತ್ತಿಲ್ಲ, ಸತ್ತು ಹೋಗ್ಯಾರ ಗೊತ್ತಿಲ್ಲ, ಬದುಕ್ಯಾರ ಗೊತ್ತಿಲ್ಲ. ಅಂತಿಕೇಶಿ ಅವ್ರ ಮನೆ ಅವ್ರ ಹೊಲ ಬೇರೆರು ಕಬ್ಜದಲ್ಲಿ ಮಾಡ್ಕೊಂಡ್ರು. ಆ ಕಬ್ಜದಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ 7 ವರ್ಷ ಆದ ನಂತರ ತಿರುಗಿ ಇವರು ಯಾವಾಗಾದ್ರೂ ಊರಿಗೆ ಹೋಗ್ಯಾರೋ ಆ ಊರಾಗ ನಮ್ದದ ಅಂತ ಕೇಶಂದ್ರೆ ಹೇಳ್ಕೊಳ್ತಾರೆ ಎಲ್ಲರೂ. ಆ ಮನೆ ಬಿ ನಮ್ದದ, ಹೊಲ ಬಿ ನಮ್ದದ, ನೀವ್ಯಾರು ಅಂತ ಕೇಶಂದ್ರೆ ತಿರುಗಿ ಬಿದ್ದು ಅವರಿಗೆ ಓಡ್ಸಾಕ್ಲಕ್ಕೆ ನಿಂತಾರ. ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಇವರು ಏನಂದ್ರ ದೈವ ಸೇವಕರ ಮೂಲಕವಾಗಿ ಯಾವಾಗಾದ್ರೂ ಅಸ್ವಸ್ಥನಾಗಿ ಈ ಹೆಣ್ಮಗಳಿಗೆ ಒಬ್ಬ ಮಗ ಇದ್ದನು, ಆ ಮಗ ಆಲ್ರೆಡಿ ಸತ್ತು ಹೋಗಿನು. ಆ ಸತ್ತು ಹೋಗಿನ ಮಗನಿಗೆ ದೇವರ ಸನ್ನಿಧಾನದಲ್ಲಿ ದೈವ ಸೇವಕರ ಸನ್ನಿಧಿಯಲ್ಲಿ ಒಯ್ದು ಏನ್ ಮಾಡ್ಬೇಕಂತೇಳಿ ವಿಚಾರ ಮಾಡಿನಾಗ ಅವ್ರೇನಂದ್ರ ಪ್ರಾರ್ಥನೆ ಮಾಡ್ಯಾರ. ಪ್ರಾರ್ಥನಾ ಮೂಲಕವಾಗಿ ಆ ಸತ್ತು ಹೋಗಿರ್ತಕ್ಕಂಥ ಹುಡುಗಿಗೆ ಅಂದ್ರ ಬದುಕುವಂತೆ ಕಾರ್ಯ ಮಾಡ್ಯಾರ. ಯಾವಾಗಂದ್ರ ಅವ್ರು ಬದುಕಿ ಅವ್ರೇಂದ್ರ ತಿರುಗಿ ಅಂತ ತನ್ನ ದೇಶಕ್ಕೆ ಬಂದಿನಾಗ ಆ ವ್ಯಕ್ತಿ ಅಂತಾರೆ ಗೆಹಜಿಗೆ ಕರ್ಸಿ ಅಂದ್ರ ಈ ದೈವ ಸೇವಕರ ವಿಷಯದಾಗ ಏನೇನು ಮಾಡ್ಯಾರ, ಅವ್ರ ಜೀವಿತದಲ್ಲಿ ಏನೇನು ಕಾರ್ಯ ಮಾಡ್ಯಾರ, ಎಲಿಶನ ದೇವರು ಅಂತ ವಿಚಾರ ಮಾಡಿರುವಾಗ ಈ ಸಾಕ್ಷಿ ಏನಂದ್ರ ಆತನ ಮುಂದೆ ಹೇಳಿನಾಗ ಈ ಸಾಕ್ಷ್ಯ ನಿಮಿತ್ತವಾಗಿ ಏನಂತಂದ್ರ ನಾನು ಬದುಕ್ತೇನೇನೋ, ನಾ ಸಾಯಲೇನೋ ಅಂತ ಅಂದ್ರ ವಿಚಾರ ಮಾಡಿ ಆ ವಿಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಿಜವಾಗಲೂ ಇದು ವಿಷಯದಲ್ಲಿ ವಿಚಾರ ಮಾಡಿ ಅಂತಂದ್ರ ಅದಕ್ಕೆ ಕೇಳ್ಕೊಂಡಿದಾಗ ಅದು ಆತಗ ಆಗಲ್ದೇ ಹೋಯ್ತು. ಏನಂತಾನ, ಈ ಹುಡುಗಿ ಹಣ ಸತ್ತು ಹೋಗಿನು, ದೈವ ಸೇವಕರು ಪ್ರಾರ್ಥನೆ ಮಾಡಿದ್ರು ಬದುಕ್ಯಾನ ಅಂತ ಎನಿಸಿದ್ರ ಈ ಸಾಕ್ಷಿ ಹೇಳಿನಾಗ ಅವ್ರು ಏನ್ ಮಾಡ್ಕೊಂಡ್ರಂದ್ರ ನಾನು ಬದುಕಬೇಕೆಂಬ ಆಸೆ ಅನೇಕರಿಗೆ ಇರ್ತದ. ಕಡೆಗೆ ಯೋಗ್ಯತೆ ಬೇಕು ಅಲ್ಲ, ಯೋಗ್ಯತೆ ಬೇಕು. ಸಾವು ಬಂದ್ರು ಬಿ ಹಿಂದಕ್ಕೆ ಹೋಯ್ತದ, ಆಪತ್ತುಗಳು ಬಂದ್ರು ಬಿ, ಅವಮಾನಗಳು ಬಂದ್ರು ಬಿ, ಕಷ್ಟಗಳು ಬಂದ್ರು ಬಿ ಖಂಡಿತವಾಗಿ ಹಿಂದಕ್ಕೆ ಹೋಯ್ತವ. ಅದು ದೇವರು ಮಾತು ಕೇಳಿ ಮಾತ್ರ ಹೋಯ್ತವ, ಯಾರ ಮಾತು ಕೇಳಿ ಹೋಗಲ್ಲ. ದೇವರು ಇವತ್ತು ದೈವ ಸೇವಕರಿಗೆ ಖರೀದಿ ಮಾಡಕ ಎಷ್ಟು ಜನರಂದ್ರ ಇಟ್ಕೊಂಡಾರ. ನಮ್ಮ ಮನೆಗೆ ಪ್ರಾರ್ಥನೆ ಮಾಡಕ್ ಬರ್ರಿ, ನಾವು ತಿಂಗಳಿಗೆ ನಮಗೆ ಇಟ್ಟಿದ್ದೇವೆ ಅಂತಂದ್ರೆ ಕಾಣಿಕೆ ಕೊಡ್ತೇವೆ ಅಲ್ಲ. ತಿಂಗಳದಾಗ ಏನಂತಂದ್ರೆ ನಾವು ಒಂದ್ಸಲ ನಾವು ಊಟ ಕೊಡ್ತೇವೆ. ಈ ರೀತಿಯಾಗಿ ನಾವೇನಂತಂದ್ರ ಪರಿಚರ್ಯ ಮಾಡಕ, ಮೀಟಿಂಗ್ಗಳು ಮಾಡಕ ನಾವು ಏರ್ಪಾಟ್ ಮಾಡ್ತೇವೆ ಅಂತ ಹೇಳಿ ಕೃಷ್ಣಂದ್ರ ಎಷ್ಟು ದೈವ ಸೇವಕರಿಗೆ ಅವ್ರಿಗೆ ಅಂತಂದ್ರ ಅವ್ರ ಕುಟುಂಬ ಕಡೆಯಿಂದ ಪ್ರಾರ್ಥನೆ ಮಾಡ್ಲಕ್ಕ ಎಷ್ಟೋ ಜನರು ಸಿದ್ಧವಾಗ್ಯಾರ. ಕರಡಿಕೆ ಯಾವಾಗಾದ್ರೂ ದೇವರಿಗೆ ವಿರುದ್ಧವಾಗಿ, ನೀತಿಗೆ ವಿರುದ್ಧವಾಗಿ ಒಂದ್ ವೇಳೆ ಇಂಥ ಕೆಲಸ ಮಾಡ್ತಾರೋ ಅವ್ರು ಯಾರೇ ಇರಲಿ ಅವ್ರು ಮಾತ್ರ ಉಳಿಯೋದಿಲ್ಲ. ಎಷ್ಟು ಕಾಣಿಕೆ ಕೊಟ್ಟರೆ ಬಿ ಕಾಣಿಕೆ ದೇವರಿಗೆ ಬೇಕಾಗಿಲ್ಲ, ಅಥವಾ ದೈವ ಸೇವಕರಿಗೆ ಬಿ ಬೇಕಾಗಿಲ್ಲ. ಒಂದ್ ವೇಳೆ ಕೊಡೋದದ ನೀತಿಲಿಂದ ಕೊಡ್ರಿ, ಭಕ್ತಿಲಿಂದ ಕೊಡ್ರಿ, ದೇವರಿಗೆ ಇಷ್ಟವಾಗಿರ್ತಕ್ಕಂಥ ಕಾಣಿಕೆ ಕೊಡ್ರಿ. ಅದ್ರ ಮೂಲಕವಾಗಿ ನಿಮ್ಮ ಕುಟುಂಬ ಆಶೀರ್ವಾದಿಸಲ್ಕೊಳ್ಬೇಕು. ಹಾಗಾಗಿ ನೀವು ಕೊಡ್ರಿ. ಇಲ್ಲ ಹೋದ್ರ ನೀವು ಕೊಟ್ಟಂತ ಕಾಣಿಕೆದಾಗ ಆಶೀರ್ವಾದ ಯಾರಿಗೆ ಬರೋದಿಲ್ಲ. ಖಂಡಿತವಾಗಿ ಇದು ನೀವು ನೆನಪಿಟ್ಕೊಂಡ್ರೆ ಮಾತ್ರ ಕಾರ್ಯ ಜರುಗ್ತದ. ದೇವರಿಗೆ ಸ್ತೋತ್ರ, ಹಾಲೆಲೂಯಾ. ಏನಿಲ್ಲ, ಯಾಕಂದ್ರ ಎಷ್ಟು ಆಸೆ ಇಟ್ಕೊಂಡಾರ ಇವರು. ಈ ರೀತಿಯಾಗಿ ಆ ಹುಡುಗ ಬದುಕ್ಯಾನ, ಇನ್ನ ಅನೇಕ ಜನರು ಬದುಕ್ಯಾರ. ಕರೆಕ್ಟ್ಗೆ ನಾವೇ ಬದುಕಬೇಕಂತ ಆಸೆ ಇಟ್ಕೊಂಡನ. ಕರೆಕ್ಟ್ಗೆ ಆ ವ್ಯಕ್ತಿ ಮಾತ್ರ ಬದುಕಿಲ್ಲ, ಆ ವ್ಯಕ್ತಿ ಮಾತ್ರ ಸತ್ತು ಹೋಗ್ಯಾನ. ಏನ್ ಸತ್ತಿಲ್ಲ, ಅದ್ರ ಕಂಡೆ ಇಲ್ಲ ಅರಸುಗಳದಾಗ ನಾಮು ಎಂಬ ಒಬ್ಬ ವ್ಯಕ್ತಿ ಏನಂತಂದ್ರ ಈ ರೀತಿಯಾಗಿ ಏನ್ ಮಾಡ್ಯಾನ್ರಿ, ಪತ್ರ ಬರ್ಕಸಿ ಕರ್ಶನ, ದೈವ ಸೇವಕರಿಗೆ ಕರ್ಸಿ ಏನ್ ಮಾಡಿನ, ನನ್ನ ಕಡೆಯಿಂದ ಪ್ರಾರ್ಥನೆ ಮಾಡ್ರಿ ಅಂದನ ಅಲ್ಲ. ಇವ್ರು ಏನ್ ಮಾಡ್ಯಾರ, ಅನೇಕ ಬೆಳ್ಳಿ ಬಂಗಾರು, ಅನೇಕ ವಸ್ತುಗಳು, ಮತ್ತೇನು ಅನೇಕ ಬಟ್ಟೆಗಳು, ಅನೇಕ ತರವಾಗಿರ್ತಕ್ಕಂಥ ಗುಂಗುಡಿಗಳು ಅವೆಲ್ಲ ತೆಗೆದುಕೊಂಡು ಹೋಗಿ ಅಂದ್ರ ಅವ್ರಿಗೆ ಕೊಡ್ಲಕ್ಕ ಇಷ್ಟಪಟ್ಟಾರ. ಕರೆಕ್ಟ್ಗೆ
ಆ ದೈವ ಸೇವಕರು ಈ ಎಲಿಷಾ ಏನ್ ಮಾಡ್ಯಾರ ಅಂತಂದ್ರ ಗೆಹಜಿಗೆ ಹೇಳ್ಯಾರ, ನೋಡಪ್ಪ ಒಬ್ಬ ನೀಚ ವ್ಯಕ್ತಿ ಹೊಂಟನ, ಒಬ್ಬ ದುಷ್ಟ ವ್ಯಕ್ತಿ ಹೊಂಟನ, ಒಬ್ಬ ಪಾಪಿ ಹೊಂಟನ. ಆ ಪಾಪಿ ಹೇಳು ನೀ ಹೊರಗೆ ಹೋಗಿ ಹಿಂದಕ್ಕೆ ಹೋಗು, ಹೋಯ್ತಾ ಹೋಯ್ತಾ ನದಿದಾಗ 7 ಸಲ ಮುಳುಗಿ ಹೋಗು, ನೀ ಚಂದ ಐತಿ ಅಂತ ಹೇಳ್ಯಾನ. ಆ ಮಾತು ಹೇಳಿನಾಗ ಅವನ ಮನಸ್ಸು ಒಮ್ಮೆಗೆ ಏನಾಗ್ಯದ ಅಂತಂದ್ರ ಸುಟ್ಟು ಬೂದಿ ಆಗೋಗ್ಯದ. ಅವನ ಆಶೆಗಳೆಲ್ಲ ನಿರಾಶೆಗಳು ಆಗೋಗ್ಯಾವ. ಯಾಕೆ ಗೊತ್ತಾ? ಆ ದೈವ ಸೇವಕಗೆ ನಾವು ಭೇಟಿಯಾಗಬೇಕಂದಿದ್ದೆವು, ಆ ದೈವ ಸೇವಕ ನಾವು ಸ್ವಾಗತ ಮಾಡ್ಬೇಕಂದಿದ್ದೆವು. ಆ ದೈವ ಸೇವಕಗೆ ನಾವು ಮುಂದೆ ಹೋಗಿನಾಗ ನಮ್ಮ ಮೇಲೆ ಕನಿಕರ ತೋರಿಸ್ತಾನೇನೋ, ನಮಗೆ ಪ್ರೀತಿ ಮಾಡ್ತಾನೇನೋ, ನಮಗೆ ಮುಟ್ತಾನೇನೋ, ನಮ್ಮ ಮೇಲೆ ಕೈಗೆ ಜಪ ಮಾಡ್ತಾನೇನೋ ಅಂತ ನಾವು ಆಶೆ ಇಟ್ಕೊಂಡು ಬಂದಿದ್ದೆವು. ಈ ವ್ಯಕ್ತಿ ಮೂರ್ಖನ, ಈ ವ್ಯಕ್ತಿ ಚಂದಿಲ್ಲ, ಈ ವ್ಯಕ್ತಿ ನಮಗೆ ಅವಮಾನ ಪಡಿಸನ ಅಂತ ಕೃಷ್ಣಂದ್ರ ಹಿಂದಕ್ಕೂ ತಿರುಗಿ ಅವ್ರು ಪ್ರಯಾಣ ಮಾಡಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನು ಕಾರ್ಯ ಜರುಗ್ಯದಂದ್ರ ಸಂಕಟ ಇರ್ತಕ್ಕಂಥ ಜನರು ಅವ್ರ ಸಂಕಟ ಓಡಾಡಿ ಸಾಕಾಗ್ಯದ. ಅವ್ರು ಹೇಳ್ತಾರ ಏನಂದ್ರ ನಿಮ್ಗೆ ನನಗೆ ಹೇಳ್ರಿ ಹೇಳ್ತಾರ ಅವರು. ಅರೆ ಏನ್ ಮೇಲೆ ನಡ್ರಿ ಅಂತ ಗಜನ ಹೇಳ್ತಾನ ಅವ ರಾಜ. ಕಡೆಗೆ ಆ ಬಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವನ ಬಲ್ಲಿ, ಯಾಕಂದ್ರ ಅವನು ಮೇಲಿಗಾಗಿ ಇರ್ತಾರ ಅವರು, ಅಲ್ಲ ಅವ್ನು ಭದ್ರತೆ ಕಡಿನಾಗಿ ಇರ್ತಾರ ಅವ್ರು. ಗುರುಗಳೇ ಅಸಲ್ ಏನದ ಹೇಳಕ್ಕಾರ ಹೇಳ್ರಿ ಅಂತಂದಿನಾಗ ಅವಾಗ ಹೇಳಿನ, ಯಾಕ ನೋಡು ಈ ನದಿದಾಗ ನಂಗೆ ಮುಳುಗೋಲತ್ತಾನೆ 7 ಸಲ. ನಾ ಹೋಗ್ಕಸಿ ಫಲನೆ ನದಿದಾಗ ನಾ ಮುಳುಗಿದ್ರೆ ನನಗೆ ಯಾವಾರ ಏನ್ರ ಅಂತಾನೆ, ಇಂಥ ನಾಲೆಗೆ ನನಗೆ ಮುಳುಗಂತಾನ ಹಾಡ್ರಿ ಅಂತ ಹೋಗ್ಲತ್ತಾರ. ವಿಚಾರ ಮಾಡಿನ, ಗುರುಗಳೇ ಒಂದ್ ವೇಳೆ ನಿಮ್ಗೆ ಏನೋ ಹೇಳಿದ್ರೆ ನೀವು ಮಾಡ್ತಿದ್ರಿ, ಏನೋ ಹೇಳಿದ್ರೆ ನೀವು ಖಂಡಿತವಾಗಿ ಮಾಡ್ತಿದ್ರಿ. ಅಂಥದ್ದು ಏನು ಹೇಳಿಲ್ಲ. ಯಾವುದೋ ಒಂದು ಜೀವ ಹುಡಿ ಅಂತ ನೀವು ಹುಡಿತಿದ್ದಿ, ಯಾವುದೋ ಅರ್ಪಣೆ ಮಾಡೋದನ್ನ ನೀವು ಮಾಡ್ತಿದ್ದೀವಿ. ಅಂಥದ್ದು ಕೆಲಸ ನಿಂಗೆ ಹೇಳಿಲ್ಲ. ಸುಲಭ ಕೆಲಸ ಅದ. ಆ ನೀರಾಗ ಹೋಗು, 7 ಸಲ ಮುಳುಗು, ಹೇಳು. ಅವ್ರ ಮಾತು ಕೇಳ್ಕಸಿ ಹೋಗಿ ಅಂತಂದ್ರ 7 ಸಲ ಮುಳುಕಸಿ ಎದ್ದಿನಾಗ ಅದ್ಭುತವಾದ ಸ್ವಸ್ಥತೆ ಹೊಂದ್ಕೊಂಡ್ಕಸಿ ಅಂತಂದ್ರ ಸಂತೋಷ ಪಟ್ಟನ. ಹಲ್ಲೆಲೂಯಾ. ಯಾಕೆ ಸ್ವಸ್ಥತೆ ಹೊಂದೇನಂತಂದ್ರ ದೈವ ಸೇವಕರು ಮಾತು ಕೇಳಿನ ಕಡೆಯಿಂದ ಸ್ವಸ್ಥತೆ ಹೊಂದೇನ. ದೈವ ಸೇವಕರು ಮಾತಿಗೆ ಮೀರ್ತೀನಂದ್ರೆ ಸ್ವಸ್ಥತೆ ಹೊಂದುತ್ತಿಲ್ಲ. ಏನು ಹೊಂದುತ್ತಿಲ್ಲ. ಅದಕ್ಕೆ ಇವತ್ತು ನಾವೆಲ್ಲರೂ ಯಾರ ಮಾತು ಕೇಳರಿ? ಧರ್ಮಶಾಸ್ತ್ರ ಅದ, ಸತ್ಯವೇದ ನಂಬಲ್ಲಿ ಅದ. ಒಂದ್ ವೇಳೆ ದೈವ ಸೇವಕರು ಹೇಳಕ ಅವರಿಗೆ ಬರೋಬರ ಆಗ್ತಾ ಇಲ್ಲೇನೋ, ಖಂಡಿಕೆ ನೀವು ಕೇಳ್ತಕ್ಕಂಥವ್ರು ಜಾಗೃತವಾಗಿ ಕೇಳಿ ಅದ್ರ ಪ್ರಕಾರವಾಗಿ ನಡೆದ್ರ ಅದ್ಭುತವಾದ ಆಶೀರ್ವಾದಗಳು ಹೊಂದಿಕೊಳ್ಳಕ ಸಾಧ್ಯದ. ಈ ರೀತಿಯಾಗಿ ನಾವೆಲ್ಲರೂ ಅದ್ರಾಗ ನಡಿಲಕ್ಕ ನಾವು ಪ್ರಯಾಸ ಪಡರಿ. ಏನು ಬೇಡ? ಹಲ್ಲೆಲೂಯಾ. ದೇವ್ರಿಗೆ ಸ್ತೋತ್ರವಾಗಲಿ. ಅದೇ ಕಡೆಯಿಂದ ನಾವು ಈ ಅರಸುಗಳದಾಗ ಈ ರೀತಿಯಾಗಿ ಓದಿರ್ತಕ್ಕಂಥ ಪ್ರತಿಯೊಂದು ಮಾತು ನಮಗೂ ಮೇಲೆ ಅಂತ ಮಾಡ್ಲಕ್ಕೆ ಅಂದ್ರ ಯಾವಾಗ ಬಿ ಸಿದ್ಧವಾಗಿನದ. ಏನಿಲ್ಲ. 10ನೇ ವಚನ ಹೋದ್ರಿ. ಮನುಷ್ಯನಾದ ಎಲಿಷನು ಅವನಿಗೆ, ಹೇಗೂ ನಿನಗೆ ವಾಸಿವಾಗುವುದು ಎಂಬುದಾಗಿ ಬೆನ್ಹದದನಿಗೆ ಹೇಳು. ಆದರೂ ಅವನು ಸತ್ತು ಹೋಗುವನೆಂದು ಯೆಹೋವನು ನನಗೆ ತಿಳಿಸಿದ್ದಾನೆ ಎಂದು ಹೇಳಿ ಅವನು ನಾಚಿಕೊಳ್ಳುವ ತನಕ ಸ್ಥಿರ ದೃಷ್ಟಿಸಿದ ಅವನನ್ನು ನೋಡಿ ಅಳತೊಡಗಿದನು. ಹಜಬೇಲನು ಅವನನ್ನು, ನನ್ನ ಒಡೆಯ, ಯಾಕೆ ಅಳುತ್ತಿ ಎಂದು ಕೇಳಿದನು. ಅದಕ್ಕೆ ಅವನು, ನೀನು ಇಸ್ರಾಯೇಲರಿಗೆ ಎಷ್ಟು ಕೇಡು ಮಾಡಿವಿ ಎಂಬುದು ನನಗೆ ಪ್ರಕಟವಾಯಿತು. ನೀನು ಅವರ ಕೋಟೆಗಳಿಗೆ ಬೆಂಕಿ ಹತ್ತಿಸುವಿ, ಯೌವನಸ್ಥರನ್ನು ಕತ್ತಿಯಿಂದ ಸಂಹರಿಸುವಿ, ಮಕ್ಕಳನ್ನು ಬಂಡೆಗೆ ಅಪ್ಪಳಿಸುವಿ, ಗರ್ಭಿಣಿಯರ ಹೊಟ್ಟೆಯನ್ನು ಸೀಳುವಿ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಏನ್ ಮಾಡ್ಯಾನ್ರಿ? ಏನ್ ಒಳ್ಳೆ ಕೆಲಸ ಮಾಡ್ಯಾನ. 40 ಒಂಟಿ ಹೋರಷ್ಟು ವಜ್ಜೆ ಏನಂತಂದ್ರ ಕಾಣಿಕೆ ಕೊಟ್ಟನ. ಕಡೆಗೆ ಅವನೊಳಗೆ ನೀತಿ ಇಲ್ಲ, ಅವನೊಳಗೆ ಭಕ್ತಿ ಇಲ್ಲ, ಕೇವಲ ತನ್ನ ಪ್ರಾಣ ಉಳಿಸ್ಕೊಂಬ ಕಡಿದು ತಾ ಬದುಕ ಕಡಿದ ಏನಂತಂದ್ರ ಅಷ್ಟು ವಜ್ಜೆ ಸೇವಕರು ಬಲಿಕ್ಕೆ ಕಳಿಸ್ಕೊಟ್ಟು ಕೈಸಂದ್ರ ರಿಕ್ವೆಸ್ಟ್ ಮಾಡ್ಯಾನ. ಕಾಣಿಕೆ ಇವತ್ತು ನಾವು ಕಾಣಿಕೆ ತಗೊಂಬರು ಬಿ ನಾವು ನೋಡ್ಬೇಕು. ಕಾಣಿಕೆ ಮಾಡಿ ತಂದ್ಕೊಳ್ಳತನ, ಮಾನ್ಯತೆ ಮಾಡಿ ತಂದ್ಕೊಳ್ಳತನ. ಆ ಕಾಣಿಕೆಯಿಂದ ದೇವರಿಗೆ ಮಹಿಮೆ ಪಡಿಸಬೇಕಾ ಬ್ಯಾಡದ ಅಂಬ ಆಲೋಚನೆಗಳು
ಇವತ್ತು ದೈವ ಸೇವಕರಿಗೆ ಬಿ ಇರಬೇಕು. ಅದೇ ನಿಮಿತ್ತವಾಗಿ ಆತ ಏನಂದ್ರ ಎಲಿಷೇನಂತಂದ್ರ ಕಾಣಿಕೆ ತಗೊಂಡಿಲ್ಲ. ಇಲ್ಲಿ ಬಿ ನೋಡತ್ತಿದ್ದೀವಿ ನಾವು, ಕಳ್ಕೊಂಡ್ರೆ ಬಿ ಕಾಣಿಕೆ ತಗೊಂಡಿಲ್ಲ. ಅಲ್ಲಿ ಬಿ ನೋಡತ್ತಿದ್ದೀವಿ ನಾವು 6ನೇ ಅಧ್ಯಾಯದಾಗ, ಅಲ್ಲಿ ಬಿ ಆತ ಕಾಣಿಕೆ ತಗೊಂಡಿಲ್ಲ. ಯಾವಾಗಾದ್ರೂ ಗೆಹಜಿ ಕಾಣಿಕೆಗೆ ಆಸೆ ಬಿದ್ದು, ಬಟ್ಟೆಗಳಿಗೆ ಆಸೆ ಬಿದ್ದು, ಬೆಳ್ಳಿ ಬಂಗಾರಗಳಿಗೆ ಆಸೆ ಬಿದ್ದು ಯಾವಾಗಾದ್ರೂ ಕಾಣಿಕೆ ತಗೊಂಡನು, ಅವಾಗ ಏನ್ ಜರುಗಿದೆ ಗೊತ್ತಾ? ಅವನಿಗಿದ್ದಂಥ ರೋಗ, ಅವನಿಗೆ ಅವನ ಮಕ್ಕಳು ಅವನ ಸಂತಾನದಾಗ ಪ್ರತಿಯೊಬ್ಬರು ಗುರುತಿಗಾಗಿ ಕುಷ್ಠರೋಗ ಹತ್ತಿದವ್ರಿಗೆ. ಹಲ್ಲೆಲೂಯಾ. ಈ ಶಾಪ ಸರಿ ಹೋಗಲ್ಲ. ಇವತ್ತು ನಾವು ನೀವು ಮಾತು ಕೇಳೋದು ಕಡಿದು ನಮ್ಮ ಕುಟುಂಬದಾಗ ಯಾರೋ ದುಷ್ಟರು, ಗರ್ವಿಷ್ಠರು, ಅಹಂಕಾರಿಗಳು ಶಾಪ ಹೊಂದ್ಕೋತಾನೆ ಯಾರ, ಅವಮಾನಗಳು ಹೊಂದ್ಕೋತಾನೆ ಯಾರ. ನಿಮ್ಮ ಮನೆ ಹೆಂಗೆ ಸತ್ತನು ಅಂದ್ರೆ ಹಿಂಗೆ ಪಾಪ ಮಾಡಿನೂ ಹಿಂಗೆ ಸತ್ತನ. ನಿಮ್ಮಪ್ಪ ಯಾಕೆ ಸತ್ತನು ಅಂದ್ರೆ ಹಿಂಗೆ ರೋಗ ಬಂದಿದ್ದು ಸತ್ತನ. ನಿಮ್ಮ ಕುಟುಂಬದಾಗ ಅವ್ರು ಹೆಂಗೆ ಸತ್ತರು ಅಂತಂದ್ರೆ ಅವ್ರಿಗೆ ಹೊಡೆದಾಕ್ಯಾರ ಅಂತಾರ. ಇವೆಲ್ಲ ಪಾಪದ ನಿಮಿತ್ತವಾಗಿ ಅಲ್ಲ. ಈ ಶಾಪದಿಂದ ಬಿಡುಗಡೆ ಹೊಂದಲಕ್ಕ ನಾವು ನೀವು ಏನು ಮಾಡ್ಬೇಕಂದ್ರೆ ಕೇವಲ ದೇವ್ರ ಕಡೆ ಮಾತ್ರ ನೋಡಬೇಕು. ದೇವ್ರ ಕಡೆ ನೋಡಿದಾಗ ಮಾತ್ರ, ದೇವ್ರು ನಮ್ಗೆ ಆಶೀರ್ವಾದ ಮಾಡಿದ್ರೆ ಮಾತ್ರ ನಾವೆಲ್ಲರೂ ಬದುಕಲಕ್ಕ ಸಾಧ್ಯದ. ಇಲ್ಲ ಹೋದ್ರ ಸಾಧ್ಯನೇ ಇಲ್ಲ. ಏನದ ಒಂದು ಇವತ್ತು ಎಲ್ಲರೂ ಧಾರೂರು ಜಾತ್ರೆಗೆ ನಡೆದಾರ, ಬೇರೆ ಬೇರೆ ಅನೇಕ ಜಾತ್ರೆಗಳಿಗೆ ನಡೆದಾರ. ದೇವ್ರ ಸ್ತೋತ್ರ ಹೋಗಲಿ. ಅದಕ್ಕೆ ಯೇಸು ಸ್ವಾಮಿ ಬಿ 12 ವಯಸ್ಸಿನಲ್ಲಿ ಆತ ಬಿ ಜಾತ್ರೆಗೆ ಹೋಗ್ಯಾರ. ಏನು ಹೋಗಿಲ್ಲ? ಯಾಕೆ ಹೋಗ್ಯಾರ? ಎದಕ್ಕೆ ಹೋಗ್ಯಾರ? ಜಾತ್ರೆಗೆ ಹೋಗ್ಯಾರ. ಜಾತ್ರೆ ಮಾಡ್ಯಾರ. ಯೇಸು ಸ್ವಾಮಿ ಜಾತ್ರೆ ಮಾಡ್ಯಾರ. ಬಹಳ ಮಂದಿ ಜಾತ್ರೆಗೆ ಹೋಗ್ತಾರ, ಕಣಕ್ಕೆ ಖಾಲಿ ಜಾತ್ರೆನ ಮಾಡ್ತಾರ. ಹಲ್ಲೆಲೂಯಾ. ಏನ್ ಮಾಡ್ತಾರ? ಜಾತ್ರೆಗೆ ಹೋಗಿನವ್ರು ಖಾಲಿ ಜಾತ್ರೆನ ಮಾಡ್ತಾರ ಅಲ್ಲ. ಕಡೆಗೆ ಯೇಸು ಸ್ವಾಮಿ ಮಾತ್ರ ಯಾವಾಗಾದ್ರೂ ಜಾತ್ರೆಗೆ ಹೋಗ್ಯಾರೋ ಅವ್ರು ಜಾತ್ರೆ ಮಾಡಿಲ್ಲ. ಅವ್ರು ಏನ್ ಮಾಡ್ಯಾರ ಅಂದ್ರ ಯಾತ್ರೆ ಮಾಡ್ಯಾರ. ಎದ್ರ ಯಾತ್ರೆ ಮಾಡ್ಯಾರ? ಧರ್ಮಶಾಸ್ತ್ರ ಗ್ರಂಥ ಹೆಂಗದ ಅದ್ರ ಪ್ರಯಾಣ ಮಾಡ್ಯಾರ. ಆತ ಜಾತ್ರೆಗೆ ಹೋಗ್ಯಾರ, ದೇವ್ರ ಆಲಯದಾಗ ಹೋಗ್ಯಾರ. ದೇವ್ರ ಆಲಯದಾಗ ಕೂತು ಎಲ್ಲಾ ಧರ್ಮಶಾಸ್ತ್ರ ಓದ್ತಕ್ಕಂಥ ಪರಿಸಾಯರಿಗೆ, ಹಿರುಗಳಿಗೆ, ಪಂಡಿತರಿಗೆ, ಯಾಜಕರಿಗೆ ಎಲ್ಲರಿಗೆ ಎಂತಂದ್ರ ಪ್ರಶ್ನೆ ಹಾಕ್ಯಾರ. ಇವತ್ತು ನೀವು ವಾಕ್ಯ ಹೆಂಗ್ ಹೇಳತ್ರಿ? ಈ ಜನರು ನೋಡ್ರಿ ಹೆಂಗಾರ, ಇವ್ ಒಳಗೆ ಹೊಂಟಾರ, ಇವರು ಹೊರಗೆ ಹೊಂಟಾರ, ಹೊರಗಿಂದ ನಡ್ತಾರ, ಕೇಳತ್ತಾರ ವಾಕ್ಯ ಇವರು. ಮತ್ತೆ ನೀವು ಮಾಡಿ ಏನ್ ಲಾಭ? ನೀವ್ಯಾಕೆ ಹಂಗ್ ಮಾಡ್ತೀರಿ? ಅವ್ರು ಮಾಡಿದ್ರು ಮಾಡ್ಬೇಕು, ನೀವ್ಯಾಕೆ ಹಂಗ್ ಮಾಡ್ತೀರಿ ಅಂತೇಳಿ ಸವಾಲ್ ಹಾಕ್ಯಾರ. ಎಷ್ಟ್ ದಿನ ಸವಾಲ್ ಹಾಕ್ಯಾರ? ಧಾರೂರು ಜಾತ್ರೆ ಎಷ್ಟ್ ದಿನ ಅದ? ಶುಕ್ರವಾರ, ಶನಿವಾರ, ಐದಾರು. ಅಲ್ಲಿ ಎಷ್ಟ್ ದಿನ ಸವಾಲ್ ಹಾಕ್ಯಾರ ಯೇಸು ಸ್ವಾಮಿ? ಅಲ್ಲಿ ಬಿ 3 ದಿನ ಹಾಕ್ಯಾರ. 3 ದಿನ ಸವಾಲ್ ಹಾಕಿನಾಗ ಅಲ್ಲಿರ್ತಕ್ಕಂಥ ಸೇವಕರು ಅವ್ರ ಮನೆಗೆ ಬಿ ಹೋಗಿಲ್ಲ ಅಂತ. ಯಾಕೋ ಬಂದ್ ಫಾಸಿ ಏನಾಯ್ತಿದು, ಈ ಸಣ್ಣ ಹುಡುಗ ಬಂದ್ ಕಸಿ ಇಂಥ ಸವಾಲ್ ಹಾಕ್ಲತನ, ನಮ್ಗೆ ಲೆಕ್ಕ ಕೊಡ್ಲಕ್ ಆಗಲ್ಲ ಹೊಂಟದ ಅಂತ ಕಸಿ ಅಂದ್ರೆ ಅವರು ಎದ್ದು ಹೋಗೋದಪ್ಪಲಿ ಅಲ್ಲೇ ಕುಂತಾರ. ಅಲ್ಲೇ ಕುಂತು ಪರಿಶಾನ್ ಆಗ್ಯಾರ. ಏನ್ ಮಾಡ್ಬೇಕು, ಏನು ಮಾತಾಡ್ಬೇಕು ಅರ್ಥ ಆಗಲ್ಲ. ಹೋದ್ರ ಅವ್ರು ಎದ್ದು ಬಿ ಹೋಗಲ್ ಹೊಂಟಾರ, ಹಾಗೆ ಕುಂತಾರ. ಏನಿಲ್ಲ, ತಾಯಿ ತಂದೆ ಜಾತ್ರೆ ಮಾಡ್ಕೊಂಡು ಹೋಗ್ಯಾರ, ಮನೆಗೆ ಮಗ ಇಲ್ಲ. ಮತ್ತೆ ಬಂದಾರ ಹಿಂದಕ್ಕೆ ಬರಾಟ್ಕೆನೆ ಮತ್ತೆ ಜಾತ್ರೆ ಹೋದಾಗ ಓಡಾಡಿರ್ಬೇಕು. ಸಿಗಲ್ ಹೋದ್ರೆ ಎಲ್ಲಿಗೆ ಬಂದಾರ? ಒಳಗೆ ಹೋಗಿ ಜಪಾರ ಮಾಡ್ಕೊಂಬಾರ, ಎದ್ದಾರ ಸಿಗ್ತಾರ ಅಂತೇಳಿ ಒಳಗೆ ಬರಾಟ್ಕೆನೆ ಎಲ್ಲಾರ ಏನ್ ಮಾಡತ್ತಾರ? ಐ ಮಗ, ನಾವು ನಿನಗೆ ಎಷ್ಟು ಹುಡುಕ್ದೆವು, ಊರಿಗೆ ಹೋಗಿ ಬಂದೆವು, ಯಾಕ ನಿಮಗ್ ಖೂನ ಇಲ್ಲ? ನಾ ಎಲ್ಲಿರ್ತೇವ ನಿಮಗ್ ಖೂನ ಇಲ್ಲ? ಯಾಕೆ ಹುಡುಕಿರಿ ಹಂಗ, ಯಾಕೆ ಹೋಗಿರಿ ಹಂಗ? ಇನ್ನ ಎಷ್ಟು ದಿನ ಹಂಗೆ ಮಾಡ್ತೀರಿ ಅಂತೇಳಿ ಸಿಟ್ಟಿಗೆ ಬಂದಿರ್ಬೇಕು. ನಡಿ ಮಗ ನಡಿ ಹೋಗಾರಿ,
ಅದಕ್ಕೆ ಎಬ್ಸ್ಕೊಂಡು ಹೋಗಿನ ಕಡೆದು ಅವ್ರಿಗೆ ಎಬ್ಸ್ಕೊಂಡು ಹೋಗಿನ ಕಡೆದು ಅಲ್ಲಿ ಸೇವಕರದು ಇಜ್ಜತ್ ಬಜಾಸಲ್ಲಿ ಎಲ್ಲ ಹೋದ್ರ ಅವ್ರಿಗೆ ಒಬ್ಬರಿಗೆ ಹೋಗ್ಬಿಡದಪ್ಲೆ ಏನ್ ಮಾಡಿಕ್ಯಾರ ಕುಡಿಯಾಕ್ಯಾರ ಅವರು ಏನು ಕುಡಿಯಾಕಿಲ್ಲ ಅಲ್ಲ ಇವತ್ತು ನಿಜವಾಗಲು ಈ ರೀತಿಯಾಗಿ ನಾವು ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸಿದ್ರೆ ನಮಗೆ ಬಿಡುಗಡೆ ಅದ. ಪ್ರತಿಯೊಂದು ವಿಷಯದಾಗ ಬಿಡುಗಡೆ ಅದ. ಒಂದೇಳಿ ನಾವು ದೇವ್ರ ಮಾತು ಕೇಳಲು ಹೋದೆವು ಅಂದ್ರೆ ನಮಗೆ ಯಾರಿಗೆ ಬಿ ಬಿಡುಗಡೆ ಇಲ್ಲ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ಮತ್ತು ನಮಗೂ ರಕ್ಷಣೆ ಬಿ ಇಲ್ಲ. ಏನದ ರಕ್ಷಣೆ ಬಿ ಇಲ್ಲ. ಒಂದೇಳಿ ನಮಗೂ ನಿಮಗೂ ರಕ್ಷಣೆ ಬೇಕಾದ್ರ ಯೋಹಾನರಾಗ 5ನೇ ಅಧ್ಯಾಯದಾಗ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಮೈವಾಣಿಗಿರ್ತಕ್ಕಂಥ ರೋಗದಿಂದ ಎಷ್ಟು ವರ್ಷ ಬಿದ್ದನಂತ್ರಿ ಅಲ್ಲಿ 38 ವರ್ಷ ಹಿಡಿದು ಬಿದ್ದಾನೆ. ಯಾಕೆ ಬಿದ್ದಾನ ಗೊತ್ತಾ? ಒಂದು ದಿನ ನಾನು ಈ ಕೊಳೆಯುವಾಗ ಮುಳುಗಿ ನಾ ಸ್ವತಃ ಹೊಂದಿ ನಾ ಇನ್ನ ಬದುಕ್ತೆ ಅಂತ ಆಸೆ ಇಟ್ಕೊಂಡು ಕೂತಾನ. ಕಡೆಗೆ ಪಾಪ ಅವನಿಗೆ ಹೋಗ್ಲಕ್ಕೆ ಆಗಲ್ಲ ಉಂಟಲ್ಲ. ಒಂದ್ ವೇಳೆ ಬಾಯಿ ಬಲ್ಲಿ ಅಲ್ಲಿ ತುದಿಗೆ ಹೋಗಿ ಕುಂತಿರ್ಬೇಕು, ನೀರು ಉಕ್ಕಿನಾಗ ದುಡುಕಂತ ಬೆಳ್ಯಾಕ. ಕಡೆಗೆ ಜರ ನೀರು ಉಕ್ತಿಲ್ಗೆ ನೋಡಿ ನಾವೇನು ಮಾಡ್ತಾನ, ಹುಷಾರಿದ್ದೀನವ ದಣಂತೇಳಿ ಚಳಿತಾವ ಅದ್ರಾಗ. ಹಂಗೇನಂದ್ರೆ ಅನೇಕ ಜನರು ವಾಸವಾಗಿ ಹೋಗ್ಯಾರ, ಆ ವ್ಯಕ್ತಿಗೆ ಮಾತ್ರ ವಾಸ ಆಗಿಲ್ಲ. ನಿರಾಶವಾಗಿ ಕುಂತಿನಾಗ ಯೇಸು ಸ್ವಾಮಿ ಅಲ್ಲಿನೂ ಸಹ ಜಾತ್ರೆಗೆ ಹೋಗಿ ಏನು ಮಾಡ್ಯಾರ ಏನಂದಾರ ಆತಗ? ಅರೆ ಎಷ್ಟು ದಿನ ಆಯ್ತಪ್ಪ ನೀನು ಇಲ್ಲಿ ಕುಂತು, 38 ವರ್ಷ ಹಿಡಿದು ಇಲ್ಲೇ ಕುಂತಿದೆಯಲ್ಲ, ಶುದ್ಧಾಗ್ಲಂಗೆ ನಿಂಗೆ ಇಷ್ಟ ಇಲ್ಲ ಅಂತಂದ್ರೆ ಆ ಶುದ್ಧಿಗೆ ಬಂದು ಅಂದಿರ್ಬೇಕು ಅಲ್ಲ. ಏನು ಮಾಡಿ ಸ್ವಾಮಿಯವ್ರೇ, 38 ವರ್ಷ ಹಿಡಿದು ನಾವು ಕೂತಿದ್ದೀವಿ, ಅದ್ರಾಗ ಚಿಡಿಬೇಕಂತೇಳಿ. ಕಡೆಗೆ ನಂಗೆ ಚಿಡಿ ಕೊಡೋದು ಹೊಂಟಾರ, ಬೇರೆ ಹೊಂಟಾವ ಮಾಡ್ಲತ್ತಾವ, ಚೆನ್ನಾಗಿ ನಡ್ದಾವ. ನನಗೆ ಯಾರು ಲಕ್ಷಣೆ ಕೊಡೋಲ್ಲ ಹೊಂಟಾವ, 2 ಮಂದಿ ಅಂತ ಅಂದಿರ್ಬೋದು. ಅಂದ್ರೆ ಹೆಂಗಾಗ್ಯದ? ಹಂಗಂದ್ರೆ ನಿನ್ನ ಹಾಸಿಗೆ ತೆಗೆದುಕೊಂಡು ಎದ್ದು ನಿನ್ನ ಮನೆಗೆ ಹೋಗು ಅಂತ ಹೇಳಿಕ್ಯಾರ. ಹಾಲಲೂಯ, ಹಾಲಲೂಯ. ಎದ್ದ ನಾ ಹಂಗೆ ಕುಂತಾನ ಕರೆಯಲತ್ತೀರಿ ಎದ್ದು ಕಸಿ ಅವ್ನ ಹಾಸಿಗೆ ತಗೊಂಡು ಕಳಿಸಿ ಮನೆಗೆ ಹೋಗ್ಯಾನಂತೀರಿ. ಮತ್ತೆ ಚಪ್ಪಳೆ ಯಾಕೆ ಹೊಡಿಲ್ಲೊಂಡ್ರಿ? ಹಾಲಲೂಯ. ಅಂತ ಅದ್ಭುತ ಮಾಡ್ದಕ್ಕಂತ ದೇವರು ನಮಗೂ ಇದ್ದಿನಾಗ ನಾವು ಭಯ ಪಡಿಬಾರ್ದು. ಹಾಲಲೂಯ. ಆತನ ವಿಶ್ವಾಸ ಅದಕ್ಕೆ ಕಾಪಾಡಿದ ಏನಿಲ್ಲ. ಒಂದ್ ವೇಳೆ ಈ 38 ವರ್ಷ ಹಿಡಿದು ಕುಂತೀನಿ ಈಗೇನು ಕೊಡಾರಿ ಅಂತ ಕಸಿ ಹೋದ್ರ ಸ್ವಸ್ಥತೆ ಆಯ್ತಿದ್ದ? ನಮ್ಮೊಳಗೆ ಅದೇ ವಿಶ್ವಾಸ ಇದ್ದಿರ್ಬೋದು. ಜಪಕ್ಕೆ ಹೋದ್ರೆ ಏನದ, ಚರ್ಚಿಗೆ ಹೋದ್ರೆ ಏನದ, ಧಾರಿಗೆ ಹೋದ್ರೆ ಏನದ, ಅದನ್ನ ಒಂದ್ ವೇಳೆ ಇದ್ರಾಗ ನಾವು ಬಲಹೀನರಾದೇವು ಅಂದ್ರ ನಮ್ಗೆ ಅಭಿವೃದ್ಧಿ ಸಿಗಿಲ್ಲ, ಮೇಲು ಸಿಗಿಲ್ಲ, ರಕ್ಷಣೆ ಸಿಗಿಲ್ಲ, ಸಮಾಧಾನ ಸಿಗಲ್ಲ. ಇದ್ರ ನಾವು ಬಿಡುಗಡೆ ಹೊಂದಬೇಕಾದ್ರೆ ಕೇವಲ ದೇವ್ರ ವಾಕ್ಯ ಹೇಳಿರುವ ರೀತಿಯಲ್ಲಿ ನಾವು ಎಂತಂದ್ರ ಮಾಡರಿ. ದೇವ್ರು ಪದೇ ನಮಗೆ ಸಹಾಯ ಮಾಡಿ ಬಲಪಡಿಸ್ತಾರ. ಈ ಓದಿರ್ತಕ್ಕಂಥ ವಾಕ್ಯ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿ. ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗರಿ. ಪರಿಶುದ್ಧವಾಗಿರುವ ದೇವರೇ, ನಿಮ್ಮ ಕನ್ನವಳ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಪ್ರಭಾ, ಈ ದಿನದಲ್ಲಿ ಪ್ರಭಾ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರಿಗೆ ನೀವು ಮಾತಾಡಿದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನಿಮ್ಮ ಸನ್ನಿಧಿಯಲ್ಲಿ ಬಂದಿರುವ ಪ್ರತಿ ಒಂದೊಂದು ಆಯಾ ಸಹೋದರ ಸಹೋದರಿಗೆ ನೀವೇ ಆಶೀರ್ವದಿಸ್ರಿ, ಬಲಪಡಿಸ್ರಿ. ಎಲ್ಲರಿಗೆ ಪ್ರಭಾ ನೀವೇ ಅದ್ಭುತವಾಗಿ ನಡೆಸಿಕೊಡಿರಿ. ಈ ಶಬ್ಬತ ದಿನದಲ್ಲಿ ಎಲ್ಲಾ ಸ್ಥಳಗಳಲ್ಲಿ ಪ್ರಭಾ ಅಯ್ಯ ಕೂಡಿ ಬಂದಿರತಕ್ಕಂಥ ಜನರೆಲ್ಲರೂ ಪ್ರಭಾ ಆಶೀರ್ವಾದಿಸಲ್ಪಡುವುದಕ್ಕೆ ನೀವೇ ಸಹಾಯ ಮಾಡಿ ಬಲಪಡಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡ್ತೀವಿ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. Hallelujah.